ಈಗ 45ನೇ ಶ್ಲೋಕದೊಳಗೆ ನಿನ್ನೆ ಈ ವಿಷಯಕ್ಕೆ ಬರ್ತಾ ಇದ್ದಾರೆ. ಏನಂದ್ರೆ ಈ ಪ್ರಕೃತ್ಯಧಿಕರಣದ ವಿಷಯದ ಬಗ್ಗೆ ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತ ಬರುವುದ ಓಂ ಎಂಬುವಂಥ ಸೂತ್ರ. ಇದಕ್ಕೆ ನಮ್ಮ ಮತದ ಪ್ರಕಾರವಾಗಿ ಇದಕ್ಕೆ ಅರ್ಥ ಏನು ಅಂದ್ರೆ ಪ್ರಕೃತಿಶ್ಚ ಅಂದ್ರೆ ಪ್ರಕೃತಿ ಮೊದಲಾದ ಸ್ತ್ರೀಲಿಂಗ ಶಬ್ದಗಳೂ ಕೂಡ ಭಗವಂತನನ್ನೇ ಹೇಳುತ್ತವೆ. ಪ್ರತಿಜ್ಞಾ ದೃಷ್ಟಾಂತನ ಬರೋದ ಅಂದ್ರೆ ಆ ರೀತಿಯಾಗಿ ಹಂತ ಏತಮೇ ಈ ಪುರುಷ ಪರಮಾತ್ಮನನ್ನೇ ಎಲ್ಲ ವೇದಗಳು ನಾದಗಳು ಹೇಳುತ್ತವೆ. ಎಲ್ಲ ನಾಮಗಳು ಪರಮಾತ್ಮಂದೇ ಅಂತ ಪ್ರತಿಜ್ಞೆ ವೇದದಲ್ಲಿ ಮಾಡಿದ್ದದ್ದು. ದೃಷ್ಟಾಂತ ಯಥಾ ನದ್ಯ ಯಾವ ರೀತಿಯ ಎಲ್ಲ ನದಿಗಳು ಸಮುದ್ರವನ್ನೇ ಸೇರುತ್ತವೆಯೋ ಹಾಗೆ ಎಲ್ಲ ನಾಮಗಳು ಭಗವಂತನನ್ನೇ ಸೇರುತ್ತವೆ ಅಂತ ಈ ಪ್ರಕೃತಿ ಅಂದ್ರೆ ಪ್ರಕೃತಿ ಮೊದಲಾದ ಸ್ತ್ರೀಲಿಂಗ ಶಬ್ದಗಳೂ ಕೂಡ ಚ ಶಬ್ದಕ್ಕೆ ಸಮುಚ್ಚಯ ಲಿಂಗಗಳು ಅರ್ಥರ್ಥ ಅಂದ್ರೆ ಪುಲ್ಲಿಂಗ ಶಬ್ದ ಅಂತ ಹೇಳ್ತಾರೆ. ಪ್ರಕೃತಿ ಇದು ಸ್ತ್ರೀಲಿಂಗ ಶಬ್ದ. ಪ್ರಕೃತಿಶ್ಚ ಅಂದ್ರೆ ಸ್ತ್ರೀಲಿಂಗ ಶಬ್ದವೂ ಕೂಡ ಪ್ರಕೃತಿ ಮೊದಲಾದ ಸ್ತ್ರೀಲಿಂಗ ಶಬ್ದಗಳೂ ಕೂಡ ಏನಿದೆ ಭಗವಂತನನ್ನೇ ಹೇಳುತ್ತವೆ. ಯಾಕೆ ವೇದದಲ್ಲಿ ಪ್ರತಿಜ್ಞಾ ಮತ್ತು ದೃಷ್ಟಾಂತ ಅಂತ ಏತಮೇವ ಪುರುಷಂ ಸರ್ವಾಣಿ ನಾಮಾನಿ ಈ ಪುರುಷ ಪರಮಾತ್ಮನನ್ನೇ ಎಲ್ಲ ನಾಮಗಳು ಎಲ್ಲ ಸ್ವರವರ್ಣಗಳು ಇವನನ್ನೇ ಹೇಳುತ್ತವೆ ಅಂತ ಪ್ರತಿಜ್ಞಾ ಮಾಡಿ ವೇದ ದೃಷ್ಟಾಂತ ಕೊಟ್ಟಾರೆ. ಯಥಾ ನದ್ಯ ಚಂದಮಾನ ಹರಿಯುವ ನದಿಯ ಹಾನಿ ರೀತಿಯಾಗಿ ಎಲ್ಲ ಕಡೆಗೆ ಇದಕ್ಕೆ ಹೋಗ್ತಾವೆ, ಸಮುದ್ರಕ್ಕೆ ಹೋಗ್ತಾವೆ. ಹಂಗೆ ಭಗವಂತನಿಗೆ ಕಡೆ ಎಲ್ಲ ನಾಮಗಳು ಅವನನ್ನೇ ಉದ್ದೇಶ ಮಾಡಿ ಅವ ಅಂತ ದೃಷ್ಟಾಂತ. ಈಗ ಪ್ರತಿಜ್ಞಾ ಮತ್ತು ದೃಷ್ಟಾಂತಗಳ ಆನುಕೂಲ್ಯದಿಂದ ಅವಿರೋಧತೆಯಿಂದ ಎಲ್ಲ ಸ್ತ್ರೀಲಿಂಗ ಮೊದಲಾದ ಎಲ್ಲ ಲಿಂಗಾತ್ಮಕ ಶಬ್ದಗಳು ಲಿಂಗ ಶಬ್ದಗಳು ಭಗವಂತನನ್ನೇ ಹೇಳೋದು ನಮ್ಮ ಪ್ರಕಾರ. ಆಮೇಲೆ ಮಾಯಾವಾದಿಗಳ ಪ್ರಕಾರ ಏನಂದ್ರೆ ಪ್ರಕೃತಿಶ್ಚ ಅಂತಂದ್ರೆ ಈ ಪರಬ್ರಹ್ಮನು ಜಗತ್ತಿಗೆ ಕಾರಣ ಆಗಿರೋ ವೇದ ನಾಮಾನಿ ಯೋ ದೇವ ಇದು ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಅಂತ ವೇದಗಳು ಏನು ಹೇಳ್ತಾವೆ ಭಗವಂತನಿಗೆ ನಿಮಿತ್ತ ಕಾರಣ. ಕುಂಬಾರ ಹೆಂಗ ಮಡಿಕೆಗೆ ನಿಮಿತ್ತ ಕಾರಣನು ಹಾಗೆ ಪರಮಾತ್ಮ ಜಗತ್ತಿಗೆ ನಿಮಿತ್ತ ಕಾರಣ. ನಿಮಿತ್ತ ಕಾರಣ ಅಷ್ಟೇ ಅಲ್ಲ, ಪ್ರಕೃತಿ ಉಪಾದಾನ ಕಾರಣ ಆಗ್ಯಾರ ನೋಡಿ. ಅವ್ರು ನಮ್ದು ಆಗ್ತಿದ್ದಾರೆ ಅಂದರೆ ದೇವರು ಕುಂಬಾರನ ನಿಮಿತ್ತ ಕಾರಣವೂ ಅಲ್ಲ, ಮಣ್ಣಿನ ಹಂಗೆ ಏನಾಗ್ಯಾರ ದೇವರು ಚ ಅಂದ್ರೆ ಅದು ಆಗ್ಯಾರ ಅಂದ್ರೆ ಉಪಾದಾನ ಕಾರಣವೂ ಆಗ್ಯಾರ ಅಂತ ಅವರು. ಅಂದ್ರೆ ಅದಕ್ಕೆ ಪ್ರತಿಜ್ಞಾ ದೃಷ್ಟಾಂತ. ಪ್ರತಿಜ್ಞಾ ಅಂದ್ರೆ ಯಾವ ರೀತಿಯಾಗಿ ಯಾವನನ್ನು ತಿಳಿದುಕೊಂಡರೆ ಎಲ್ಲವನ್ನೂ ತಿಳಿದಂಗಾಗ್ತದೆ. ಏನೇ ವಿಜ್ಞಾತಂ ಹೋಗತಿ. ಯಾವುದನ್ನು ತಿಳ್ಕೊಂಡ್ರೆ ತಿಳಿದೇ ಇದ್ದದ್ದು ತಿಳಿದಂಗಾಗ್ತದೆ ಈ ಪ್ರತಿಜ್ಞೆ. ಅಂದರೆ ಪರಬ್ರಹ್ಮನನ್ನು ತಿಳ್ಕೊಂಡ್ರೆ ಏನಿದೆ ಉಳಿದ ಎಲ್ಲ ವಸ್ತು ತಿಳ್ಕೊಂಡಂಗೆ. ಮಣ್ಣನ್ನು ತಿಳ್ಕೊಂಡ್ರೆ ಮಣ್ಣಿನಿಂದ ಮಾಡಿದ ಎಲ್ಲ ವಸ್ತುಗಳ ಜ್ಞಾನ ಆಗ್ತದೆ. ಬಂಗಾರವನ್ನು ತಿಳ್ಕೊಂಡ್ರೆ ಬಂಗಾರದಿಂದ ಮಾಡಿದ ಎಲ್ಲ ಒಡವೆಗಳ ಜ್ಞಾನ ಆಗ್ತದೆ. ಹಾಗೆ ಭಗವಂತನನ್ನು ತಿಳ್ಕೊಂಡ್ರೆ ಭಗವಂತನಿಂದ ವಿಕಾರ ಹೊಂದಿದ ಜಗತ್ತಿನ ಜ್ಞಾನ. ನೋಡಿ ಹಂಗೆ ಮಣ್ಣಿನ ವಿಕಾರವೇ ಮಡಿಕೆ ಅಲ್ವಾ? ಮಣ್ಣಿನ ಜ್ಞಾನ ಮಾಡಿಕೊಂಡ್ರೆ ಮಡಿಕೆಯ ಜ್ಞಾನ ಆಗ್ತದೆ. ಹಂಗೆ ಬ್ರಹ್ಮನ ಜ್ಞಾನ ಮಾಡಿಕೊಂಡ್ರೆ ಬ್ರಹ್ಮನ ವಿಕಾರ ಜಗತ್ತಿನ ಜ್ಞಾನ ಆಗ್ತದೆ. ನೋಡಿ ಪ್ರತಿಜ್ಞಾ ಮತ್ತು ದೃಷ್ಟಾಂತ. ಪ್ರತಿಜ್ಞಾ ಏನು ವಾಕ್ಯ ಬಂತು? ಅವಿಜ್ಞಾತಂ ವಿಜ್ಞಾತಂ ಭವತಿ ವಿಜ್ಞಾತಂ. ಯಾವನನ್ನು ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡಂಗಾಗ್ತದೆ ಪ್ರತಿಜ್ಞೆ. ದೃಷ್ಟಾಂತ ಯಾವುದು? ಯಥಾ ಸೌಮ್ಯ ಏಕೇನ ಮೃತ್ಪಿಂಡೇನ ಸರ್ವಂ ಬ್ರಹ್ಮಯಂ ವಿಜ್ಞಾತಂ ಭವತಿ ವಾಚಾರಂಭಣಂ ವಿಕಾರೋ ನಾಮಧೇಯಂ ವೃತ್ತಿಕೆ ಸೇವ ಸತ್ಯ. ಹಿಂಗೆ ನಮ್ಮವ್ರು ಏನು ಮಾಡಿದರು? ದೇವರನ್ನು ಸ್ತ್ರೀಲಿಂಗ ಮೊದಲಾದ ಪ್ರಕೃತಿ ಮೊದಲಾದ ಸ್ತ್ರೀಲಿಂಗ ಶಬ್ದಗಳೂ ಪರಮಾತ್ಮ ಹೇಳ್ತಾವಂತ ನಮ್ಮದವ್ರು ವಿಷಯವಾಕ್ಯನೇ ಬೇರೆ. ಅದಕ್ಕೆ ಉದಾಹರಣೆ ಕೊಟ್ಟರು ನಮ್ಮಲ್ಲಿ. ಅವರಲ್ಲಿ ಏನು ಹೇಳಿದ್ರು? ದೇವರು ಉಪಾದಾನ ಕಾರಣ ಆಗ್ಯಾರ. ಹೆಂಗಂತಂದ್ರೆ
ಮಣ್ಣಿನ ಧ್ಯಾನ ಮಾಡಿಕೊಂಡ್ರೆ ಮಣ್ಣಿನ ವಿಕಾರವಾದ ಬಳಕೆ ಧ್ಯಾನ ಆಗ್ತದೆ. ಇದು ಈ ಸೂತ್ರದ ಸ್ಥಿತಿಗತಿಗಳು ಮಾಯಾವಾದಿಗಳದ್ದು ನಮ್ಮದು. ಅದು ಶ್ರೀಮದಾಚಾರ್ಯರು ಸುಧಾ ಅನುವ್ಯಾಖ್ಯಾನದಾಗ ಈ ಮಾಯಾವಾದಿಗಳು ಮಾಡಿರ್ತಕ್ಕಂತಹ ಈ ವ್ಯಾಖ್ಯಾನವನ್ನು ನಿರಾಕರಣೆ ಮಾಡಿ ಈ ಸೂತ್ರಕ್ಕೆ ಹಿಂಗೆ ಅರ್ಥ ಅಲ್ಲ, ಇದು ವೇದವ್ಯಾಸಕ್ಕೆ ಸಮ್ಮತವಾದಂಥ ಅರ್ಥ ಅಲ್ಲಿದೆ. ಪ್ರಕೃತಿಷ್ಠ ಅಂದ್ರೆ ಯಾಕಲ್ಲ ಅಂತ ಕೇಳಿದ್ರೆ ಅವ್ರು ಸ್ವಲ್ಪ ಹಿಂದೆ ಹೋಗ್ತಾರೆ. ಇದು ಅನುವ್ಯಾಖ್ಯಾನ ಅಂದರೆ PhD ಥೀಸಿಸ್ ಇದ್ದಂಗೆ. ನೀವು ಸುಮ್ಮನೆ 8th 9th ಒಳಗೆ ನೀರು ಅಂದ್ರೇನು ಗಾಳಿ ಅಂದ್ರೇನು ಕಲಿಸ್ತಿಲ್ಲ, ಅಷ್ಟೇ ಇರಂಗಿಲ್ಲ. ಅದು ಈ ನೀರಿನ ಮೇಲೆ ಪಾಠವನ್ನು 8th ಸ್ಟ್ಯಾಂಡರ್ಡ್ ರಿವ್ಯೂ ಮಾಡ್ತೀವಿ, PhD ರಿವ್ಯೂ ಮಾಡ್ತೀವಿ. ಅಲ್ಲೇ ವಿಮರ್ಶೆ ಬೇರೆ ಇರ್ತದೆ. ಇದು ಸಬ್ಜೆಕ್ಟ್ ಒಂದೇ, ಸಬ್ಜೆಕ್ಟ್ ಅನ್ನೋ ನೀರೇ, ಆದ್ರೆ ಅಲ್ಲಿ ಲೆವೆಲ್ ಇಲ್ಲ. ಹಂಗೆ ಈಗ ಇಲ್ಲೇನಾಯ್ತು ಅಂದ್ರೆ ಅನುವ್ಯಾಖ್ಯಾನದೊಳಗೆ ಸುಧಾರೊಳಗೆ ವಿಚಾರ ಏನು ಬರ್ತದೆ ಅಂದ್ರೆ ಅಲ್ಲಿ ಅವರು ಇದಕ್ಕೆ ಪ್ರಕೃತಿಗೆ ಅವರಿಗೆ ಸಾಂಖ್ಯರು ಅಪಾನ ಅದ್ವೈತಿಗಳು ಸಾಂಖ್ಯ ಅಲ್ಲಿ ಈಕ್ಷತೆ ನಾಶಬ್ದಂ ಓಂ ಎಂಬ ಸೂತ್ರ. ಆ ಸೂತ್ರಕ್ಕೆ ಅವರು ಪೂರ್ವಪಕ್ಷ ಮಾಡಿಕೊಂಡು ಈ ಸಾಂಖ್ಯರು ಏನು ಹೇಳ್ತಾರಂದ್ರೆ ಅವರು ವೇದ ಹೋಗ್ತಾರೆ. ಸಾಂಖ್ಯರು ಅವರು ಈ ಜಗತ್ತಿಗೆ ಏನು ಪ್ರಕೃತಿಯೇ ಹಿಂದಿನ ಸೈಂಟಿಸ್ಟ್ ಇದ್ದಾನೆ, ಇದು ದೇವರು ಇವರು ಅದಕ್ಕೆ ಸಾಂಖ್ಯರು ಅದಕ್ಕೆ ಆದರೆ ವೇದ ಹೋಗ್ತಾರೆ. ಹಾಗಾದ್ರೆ ವೇದದಲ್ಲಿ ತದೈಕ್ಷತ ಬಹುಶ್ಯಾಂ ಪ್ರಜಾಗೆ, ಆ ಸೃಷ್ಟಿಯನ್ನು ಮಾಡುವ ವಸ್ತು ಅದು ನೋಡಿತು, ವಿಚಾರ ಮಾಡಿ ನಾನು ಭಾಳ ರೂಪ ತಗೋಬೇಕಂತ ವಿಚಾರ ಮಾಡಿ ಅಂತ ಆ ಸೃಷ್ಟಿಕರ್ತೃವಾದ ವಸ್ತುವಿಗೆ ನೋಡುವಿಕೆ ಅಂತ. ಅದರ ನೋಡುವಿಕೆ ಎಂಬ ಕ್ರಿಯೆ ಜಡವಾದಂತಹ ಪ್ರಕೃತಿಯನ್ನು ಕೂಡ ಇರಂಗಿಲ್ಲ. ಅದಕ್ಕೆ ಪ್ರಕೃತಿ ಜಗತ್ತಿಗೆ ಕಾರಣ ಅಂತ ಹೇಳಿದ್ರೆ ನೀನೇ ಒಪ್ಪುವ ವೇದಕ್ಕೆ ವಿರುದ್ಧ. ವೇದದಲ್ಲಿ ಏನು ಹೇಳಿದ್ರೆ ಅದಕ್ಕೆ ಹೇಳಿದ್ರೆ ತದೈಕ್ಷತ, ಆ ವಸ್ತು ವಿಚಾರ ಮಾಡ್ತಾರೆ, ನಾನು ಭಾಳ ಹೋಗಬೇಕು. ವಿಚಾರ ಮಾಡುವಿಕೆ ನೋಡುವಿಕೆ ಎಂಬ ಧರ್ಮ ಏನು ಇದು ಪ್ರಕೃತಿಯ ಧರ್ಮ. ಅದಕ್ಕೆ ಈಕ್ಷತೆ ನೋಡುವಿಕೆ ಎಂಬ ಕ್ರಿಯಾದಿ ಕಂಡದ್ದರಿಂದ ಅಶಬ್ದಂ ನ, ಶಬ್ದ ಪ್ರತಿಪಾದ್ಯವಾಗದೇ ಇದ್ದ ಪ್ರಕೃತಿಯು ಜಗತ್ತಿಗೆ ಕಾರಣವಲ್ಲ. ಶಬ್ದ ವೇದ, ವೇದ ಪ್ರತಿಪಾದ್ಯವಾಗದೇ ಇದ್ದ ಪ್ರಕೃತಿಯು ಜಗತ್ತಿಗೆ ಕಾರಣ ಅಲ್ಲ ಅವನ್ನ. ಆದ್ರೆ ನಮ್ಮ ಆಚಾರ್ಯ ಹೇಳ್ತಾರೆ ಶಬ್ದ ಇದು ಪ್ರಕೃತಿ ಇದು ಅಶಬ್ದ ಅಂತ ಅದು ಪ್ರತಿವಾದಿಗೆ ಒಪ್ಪಬೇಕು. ನಾನು ಅವ ಪ್ರತಿವಾದಿ ಪ್ರಕೃತಿ ಶಬ್ದ ಅಂದ್ರೆ ವೇದ ಪ್ರತಿಪಾದ್ಯ ಅನ್ನ ಅವನು ಯಾವ್ದು ಒಪ್ತಾನ, ನೀವು ಒಪ್ಪಿಲ್ಲ ಅಂತ ಹೀಗೆ ತಿಳ್ಕೊಂಡಂದ್ರೆ ನೀವು ಅದನ್ನು ನೀವು ಒಪ್ಪಿರಿ, ಮಧ್ವದ್ದು ಒಪ್ಪಿರಿ, ನೀವು ಮಧ್ವತ್ವವನ್ನು ಹೆಂಗೆ ಒಪ್ಪಿಲ್ಲ ಹಂಗೆ ಇದನ್ನು ಒಪ್ಪಬೇಡ್ರಿ ಅಂತಂದ್ರೆ ಅದೇ ಅದನ್ನು ಒಪ್ಪಿನ ಸರ. ಹಂಗೆ ಪ್ರಕೃತಿ ಇದು ಅಶಬ್ದ ಮತ್ತು ನೀನು ಅಂತಿದ್ದಿ ತಪ್ಪು ಅಂತಂದ್ರೆ ಅವ ಅಶಬ್ದವೇ ಅಲ್ಲ. ಶಬ್ದ ಪ್ರಕೃತಿಯು ಶಬ್ದವೇ. ಶಬ್ದ ಅಂದ್ರೆ ವೇದ ಪ್ರತಿಪಾದ್ಯ. ಅದಕ್ಕೆ ಹೇಳಿದ್ರು ಮತ್ತೆ ಅಶಬ್ದತ್ವಂ ಇತರ ಸಿದ್ಧಂ ಅಂತ ಅಲ್ಲಂದ. ಅದನ್ನು ಈ ವಿಚಾರ ನಡೆಸ್ಯಾರ. ನ ಶಬ್ದವಾಚ್ಯತೈವಾತ್ರ ಪ್ರಧಾನಸ್ಯ ನಿಷಿಧ್ಯತೆ ಸರ್ವವೇದೇತಿಹಾಸೇಷು ಪುರಾಣೇಷು ಸಂಗ್ರಹ. ಇಲ್ಲಿ ಶಬ್ದ ವಾಚ್ಯತೈವ ಪ್ರಧಾನಕ್ಕೆ ಶಬ್ದ ಅವಾಚ್ಯತ್ವವನ್ನು ನಿಷೇಧ, ಶಬ್ದ ವಾಚ್ಯತ್ವವನ್ನು ನಿಷೇಧವನ್ನು ಮಾಡಿದ್ದಾರೆ. ತಾವಂತ ಪ್ರಧಾನಕ್ಕೆ ಶಬ್ದ ವಾಚ್ಯತ್ವ ನಿಷೇಧ ಮಾಡಿಲ್ಲ. ಯಾಕೆ? ಸರ್ವವೇದೇತಿಹಾಸೇಷು ಪುರಾಣೇಷು ಸಂಗ್ರಹ ಅಂದ್ರೆ ಸರ್ವವೇದ ಇತಿಹಾಸ ಪುರಾಣಗಳಲ್ಲಿ ಎಂದರೆ ಸಂಗ್ರಹ ಪ್ರಧಾನಕ್ಕೆ ಶಬ್ದವಾಚ್ಯತ್ವವು ಇರುತ್ತದೆ. ಪ್ರಥಮಾಧ್ಯಾಯದಲ್ಲಿ ಪ್ರಧಾನಕ್ಕೆ ಶಬ್ದವಾಚ್ಯತ ಶಬ್ದ ವಾಚ್ಯತ್ವ ನಿಷಿದ್ಧತೆ ಇತಿ ಎಂಬುವುದು ಕೂಡುವುದಿಲ್ಲ ಅಂತ ಹೇಳಿದೆ. ಈಕ್ಷತೆನ ಶಬ್ದ ಅಶಬ್ದಂ ತತ್ ಅಂತ ಪ್ರಕೃತಿಯು ಶಬ್ದವಾಚ್ಯವಲ್ಲ.
ಆದರೆ ವೇದ ಪುರಾಣ ಇತಿಹಾಸಗಳಲ್ಲಿ ಪ್ರಕೃತಿಗೂ ಕೂಡ ಶಬ್ದವಾಚ್ಯತ್ವವನ್ನು ಹೇಳಿದ್ದಾರೆ. ಎಲ್ಲಿ ಹೇಳ್ಯಾರ? ಪ್ರಕೃತಿಯೂ ಕೂಡ ಶಬ್ದನ ವೇದದಿಂದ ವಾಚ್ಯ, ವೇದ ಪ್ರತಿಪಾದ್ಯವಾಗಿದೆ ಅಂತ ಎಲ್ಲಿ ಹೇಳಿದ್ರೆ ಸತ್ವಂ ನಜಸ್ತಮ ಇತಿ ಗುಣ ಪ್ರಕೃತಿ ಸಂಭವ. ಸತ್ವಗುಣ, ರಜೋಗುಣ, ತಮೋಗುಣ ಇವೆಲ್ಲ ಮೂಲ ಪ್ರಕೃತಿಯಿಂದೇ ಹುಟ್ಟ್ಯಾವ, ಜಡ ಪ್ರಕೃತಿಯಿಂದ ಹುಟ್ಟ್ಯಾವ. ನಿಬದ್ಧಂತೆ ಮಹಾಬಾಹೋ ದೇಹೇ ದೇಹಿನಂ ಅವಿಜಯಂ. ಅರ್ಜುನಿಗೆ ಕೃಷ್ಣ ಹೇಳ್ತಾನೆ, ಹೇ ಮಹಾಬಾಹೋ ಅರ್ಜುನನೇ, ಈ ಸತ್ವಗುಣ, ರಜೋಗುಣ, ತಮೋಗುಣಾತ್ಮಕ ಪ್ರಕೃತಿಯು ಈ ದೇಹವನ್ನು ಧಾರಣ ಮಾಡಿದ ನಮ್ಮೆಲ್ಲರನ್ನು ನಿಬದ್ಧಂತಿ ಕಟ್ಟಿ ಹಾಕ್ತದೆ. ಸತ್ವಗುಣ ಬಂದಾಗ ಧಾರ್ಮಿಕ ಕೆಲಸ ಮಾಡ್ತೀವಿ, ರಜೋಗುಣ ಬಂದಾಗ ಸ್ವಾರ್ಥಿಗಳಾಗಿ ಹಣ ಗಳಿಸ್ತೀವಿ, ತಮೋಗುಣ ಬಂದಾಗ ಬೈಕೋತ ಅನ್ಕೋತ ಅಂತೂ ಇವೆಲ್ಲ ನಮ್ಮನ್ನು ಕಟ್ಟ. ಈ ಮೂರೂ ಗುಣಗಳು ನಮ್ಮನ್ನು ಕಟ್ಟಾಗಿಲ್ಲ. ಹೀಗಾಗಿ ಆ ಪ್ರಕೃತಿಯ ಮೂಲ ಗುಣ ಸತ್ವರ್ಜಸ್ತಮ ಗುಣಗಳು. ಅದಕ್ಕೆ ಕಾರಣ ಇತ್ಯಾದಿ ವಾಕ್ಯ ರೂಪೇಣ ಇತ್ಯಾದಿ ವಾಕ್ಯಗಳು ಇರುವುದರಿಂದ ವಾಕ್ಯ ರೂಪೇಣ ಭೂಮಿ ರಾಪೋ ನರೋ ವಾಯೋ ಕಮ್ಮನೋ ಬುದ್ಧಿದೇವಚ ಯೋ ಗುಣಾತ್ಮಕ ಪ್ರಕೃತಿಯು ಯತ್ರ ಈ ವಾಕ್ಯದಲ್ಲಿ ಅಲ್ಲಿ ಪರಮಾತ್ಮನನ್ನು ಹೇಳೋ ಏನು ಹೇಳ್ತಾವ, ಪ್ರಕೃತಿಯನ್ನೇ ಹೇಳ್ತಾವ. ಯತ್ರ ಅರ್ಥ ನ ಇಷ್ಯತೆ ತೇಜೋ ವರ್ಣಾತ್ಮಕಂ ವಾಪಿ ಯದ್ಯುಪಾದಾನವಿಷ್ಯತೆ. ಇದು ನೀ ಅನ್ಬೋದು ಅಂದ್ರೆ ತೇಜೋವರ್ಣಾತ್ಮಕ ತೇಜಸ್ಸು ಅಂದ್ರೆ ಅಗ್ನಿ, ಅಪ ಅಂದ್ರೆ ನೀರು, ಅನ್ನ ಅಂದ್ರೆ ಪೃಥ್ವಿ. ಏನು ತೇಜೋವರ್ಣಾತ್ಮಕಂ ಈ ಶರೀರ, ಈ ಶರೀರಕ್ಕೆ ಮೂಲೋಪಾದಾನವಾಗಿರತಕ್ಕಂಥದ್ದು ಅನಾದ್ಯವ ಅನಾದಿ ಸೂಕ್ಷ್ಮ. ತೇಜೋವರ್ಣಾತ್ಮಕವಾದಂಥ ನಮ್ಮ ಶರೀರಕ್ಕೆ ಮೂಲ ಉಪಾದಾನ ತಾಣ ಯಾವುದು? ನಮ್ಮ ಶರೀರದಾಗ ತೇಜ, ಅಗ್ನಿ ಅದು, ನೀರು, ಪೃಥ್ವಿ ಅದು. ಈ ಮೂರುಗಳು ಎದುರದು ಸತ್ವಜಸ್ತಮೋಗಳನ್ನು ಅದಕ್ಕೆ ಮೂಲ ಯಾವುದು? ಪ್ರಕೃತಿ. ಇನ್ನು ಮೇಲೆ ಈ ಶರೀರಕ್ಕೆ ಮೂಲಭೂತವಾದಂಥ ಉಪಾದಾನ ಕಾರಣ ಯಾವುದಾಯಿತು? ಪ್ರಕೃತಿನೇ. ತೇಜೋ ವರ್ಣಾತ್ಮಕಂ ವಾಪಿ ಯದ್ಯುಪಾದಾನಮಿಷ್ಯತೆ ಅನಾದ್ಯೇವಾಪರಾಧಕ್ಕಃ ಪ್ರಧಾನಮಿತಿ ಚೋದಿತಂ. ಹಾಗಾದರೆ ತೇಜೋವರ್ಣಾತ್ಮಕವಾದಂಥ ಇವುಗಳು ನಮ್ಮ ದೇಹಕ್ಕೆ ಉಪಾದಾನ ಕಾರಣ ಅಂತಂದಾಗ ಮತ್ತು ಪ್ರಕೃತಿ ಯಾಕೆ ಉಪಾದಾನ ಕಾರಣ ಆಗ್ತದೆ? ಉಪಾದಾನ ಕಾರಣ ಆಗೇ ಆಗ್ತದೆ ಪ್ರಕೃತಿ. ಅಪರಾಧ ಕಹ ತೇಜೋವರ್ಣಾತ್ಮಕವಾದದ್ದು ಪ್ರಕೃತಿಯಿಂದೇ ಹುಟ್ಟಿದ್ದು. ಈ ತಂದೆಯ ಮಗ ಇವ ತಂದಾಗ ಈ ಮುತ್ಯನ ಮೊಮ್ಮಗ ಯಾಕೆ ಮುತ್ಯನ ಸಂಬಂಧ ಇಲ್ಲ, ತಂದೆಯ ಮಗ. ಹಿಂಗಂದ್ರೆ ಹೆಂಗೆ ಅಪಹಾಸಕ್ಕೆ ಈಡಾಗ್ತೀವಿ. ಹಾಗೆ ಈ ಶರೀರಕ್ಕೆ ತೇಜ ಅಪ ಅನ್ನ ಉಪಾದಾನ ಕಾರಣ ಅದು ಪ್ರಕೃತಿ ಆಗಿಲ್ಲ ಅಂದ್ರೆ ಈ ಮೊಮ್ಮಗನಿಗೆ ನೀವು ಅಪ್ಪ ಕಾರಣ ಆಗಿಲ್ಲ, ಮುತ್ಯ ಕಾರಣ ಆಗಿಲ್ಲ ಅಂತ ಸಾಕ್ಷಾತ್ ಕಾರಣ ಆಗದೇ ಇರ್ಬೋದು. ಅದು ಪಾಪ ಅದಕ್ಕೆ ಹಾಗಾದ್ರೆ ಅನ್ನಾದ್ದೇವಾಪರಾಧಕ್ಕಃ ಪ್ರಧಾನ ಮಿತಿ ಚೋಚ್ಯತೆ. ಪ್ರಧಾನ ಕಾರಣ ಆಗಿಲ್ಲ, ಅನಾದ್ದೇವಾಪರಾಧ, ಅನಾದಿಯಾಗಿರತಕ್ಕಂತಹ ಈ ಪ್ರಕೃತಿಯು ಕಾರಣ ಅಲ್ಲ. ಪ್ರಕೃತಿ ಏನು ಅಪರಾಧ ಮಾಡಿರಂತ ಅಂದರೆ ಈ ಮಗನೇ ಈ ಪುತ್ರನಿಗೆ ಈ ಅಪ್ಪ ನೀವು ಕಾರಣ ಅಂತ ಒಪ್ಕೊಂಡಾಗ ಮುತ್ಯ ಏನು ಅಪರಾಧ ಮಾಡ್ಯಾರ, ಮುತ್ಯಾನು ಇವ್ ಕಾರಣ ಅಂತ ಅನ್ಲಿಕ್ಕೆ ಪಾಪ ಅವೇನು ಅಪರಾಧ ಮಾಡ್ಯಾನ ಅಂತ ಆಚಾರ್ಯ ಕೇಳ್ತಾರೆ. ಆದ ಕಾರಣ ಬಟ್ ಈ ಟೋಟಲ್ ಅವ್ರು ಏನು ವಿಚಾರ ಅದ, ಈ ನಮ್ಮ ದೇಹಕ್ಕೆ ಈ ಪಂಚಭೂತಗಳು ಹೆಂಗೆ ಕಾರಣವೋ ಮೂಲ ಪ್ರಕೃತಿಯೂ ಕಾರಣ. ಇಷ್ಟೇ ಡೈರೆಕ್ಟ್ ಅದ ಪಂಚಭೂತ. ಹಾಗೆ ಅಥವಾ ಏನಾಯ್ತು ಪ್ರಕೃತಿ ವೇದ ಪ್ರತಿಪಾದ್ಯವಾಯಿತು. ಪ್ರಕೃತಿ ವೇದ ಪ್ರತಿಪಾದ್ಯವಾಗಿದ್ದರಿಂದ ಪ್ರಕೃತಿಯು ಅಶಬ್ದವಾಗಿರಲಿಲ್ಲ ಅಂತ ನೀನು ಅವನ ಮತವನ್ನು ಖಂಡನ ಮಾಡ್ತಾ
ಪ್ರಕೃತಿಶ್ಚ ಪ್ರಕೃತಿಶ್ಚ ಅಂದ್ರೆ ಪ್ರಕೃತಿಯೂ ಉಪಾದಾನ ಕಾರಣವಾಗಿದೆ ಅದನ್ನೇ ಅರ್ಥ ಮಾಡ್ತೀವಿ. ಅದು ತಪ್ಪು. ಪ್ರಕೃತಿ ಶಬ್ದಕ್ಕೆ ಇಲ್ಲೇ ನೀವೇನು ಅರ್ಥ ಮಾಡ್ತೀರಿ? ನೀವೇನು ಅರ್ಥ ಮಾತು ಪ್ರಕೃತಿಶ್ಚ ಪ್ರಕೃತಿ ಮೊದಲಾದ ಸ್ತ್ರೀಲಿಂಗ ಶಬ್ದಗಳು ಕೂಡ ಪರಮಾತ್ಮನನ್ನೇ ಹೇಳುತ್ತಾರೆ. ಹಾಗಾದ್ರೆ ಈ ಪ್ರಕೃತಿ ಶಬ್ದವನ್ನು ಪರಮಾತ್ಮ ಸಮನ್ವಯ ಮಾಡಿದೆ. ಅದು ಬಿಡಿಸಿ ಹೇಳ್ಬೇಕು. ಸಮನ್ವಯ ಮಾಡಿದಾಗ ಕೆಲಸ ಮುಗಿದಿಲ್ಲ. ಮುಂದಿನ ಜವಾಬ್ದಾರಿ ಏನದ? ಆ ಪ್ರ ಅಂದ್ರೆ ಏನು, ಕೃತಿ ಅಂದ್ರೆ ಏನು, ಅದು ಬಿಡಿಸೋದು ಹೆಂಗೆ, ಅದರ ಅರ್ಥ ಏನು, ಅದೆಲ್ಲ ದೇವರು ಬರ್ಬೇಕು. ನಿಮ್ಮಲ್ಲಿ ಶಬ್ದ ಪ್ರವೃತ್ತಿ ನಿಮಿತ್ತಂತ ಒಂದು ಶಬ್ದ ಒಂದು ವಸ್ತುವಿನಲ್ಲಿ ಪ್ರವೃತ್ತ ಆಗಬೇಕಾದ್ರೆ ಅದು ಅವ್ರಿಗೆ ಇರಬೇಕಲ್ಲ. ಡಾಕ್ಟರ್ ಕೀ ಎಂಬುದು ಅವ್ರಿಗೆ ಇದ್ದರೆ ನೀವು ಡಾಕ್ಟರ್ ಎಂಬ ಶಬ್ದ ಪ್ರವೃತ್ತಿ ಆಗ್ತದೆ. ಮಾಸ್ತರ್ ಕೀ ಧರ್ಮ ಇರಬೇಕು. ಮಾಸ್ತರ್ ಕೀ ಎಂಬ ಧರ್ಮ ಅಂದ್ರೆ ಮಾಸ್ತರ್ ಆಗ್ತದೆ. ಮಾಸ್ತರ್ ಎಂಬ ಶಬ್ದದ ಅರ್ಥ ಅಂತ ಯಾರೋ ಒಬ್ಬ ಜಾಸ್ತಿದೆ. ಮಾಸ್ತರ್ ಅಂದ್ರೆ ಪಾಪ ಹಿಂದಿನ ಭಾಳ ಬರ್ತಂದಾಗಿರ್ತದೆ. ಅದಕ್ಕೆ ಯಾರೋ ಕಥಂಚಿತ್ ಮಾಸಾಂತರತಿ ಇದೆ ಮಾಸ್ತರ. ಹೆಂಗೋ ತಿಂಗಳುಗಳನ್ನು ದಾಟಿಸ್ತಾನೆ. ಕಥಂಚಿತ್ ಮಾಸಾಂತರತಿ ಈ ತಿಂಗಳು ಮುಗಿದಂಗೆ ಆಯ್ತಪ್ಪ, ಮುಂದಿನ ತಿಂಗಳ ಅಂತ ಜಾಸ್ತಿ ಇರ್ತಾರೆ. ಅದ ಈ ಪ್ರಕೃತಿ ಎಂಬ ಶಬ್ದ ಏನದ? ಪ್ರಕೃತಿ ಎಂಬ ಶಬ್ದ ನೀವು ಸಮನ್ವಯ ಮಾಡಿ ದೇವರು. ಆದರೆ ಅದು ಸ್ತ್ರೀಲಿಂಗ ಶಬ್ದ, ದೇವರು ಇರೋದು ಪುಲ್ಲಿಂಗ. ಅದಾಗಾದ್ರೆ ಪ್ರಕೃತಿ ಎಂಬ ಶಬ್ದ ಸಮನ್ವಯ ಹೆಂಗೆ ಮಾಡ್ತೀವಿ? ಶಬ್ದ ಸಮನ್ವಯ ಮಾಡಬೇಕಾದ್ರೆ ಆ ಶಬ್ದನ ಹೊಡೋ ಅರ್ಥ ಇರಬೇಕು. ನೀವು ಅರ್ಥ ಏನು ಮಾಡ್ತೀವಿ? ಯಾಕಂದ್ರೆ ಅಸ್ಮಾಕಂ ಪರಮ ಮುಖ್ಯಾರ್ಥೋ ಭಗವಾನೇಕ ಏವತೋ ಯಾವುದು ಅಜಾಮೇಕಾಮಿತಿ ಪ್ರಾಹ ಅಂದ್ರೆ ಸುತ್ತಿರೇತಾಂ ಯದಾ ತದಾ ಸರ್ವಥೈವಾಸ್ತಿ ಪರಿಣಾಮಿ ಜಡಂ ಯದಿ ಒಂದು ವೇಳೆ ಪರಿಣಾಮಿ ಅಂದ್ರೆ ಜಡವಾಗಿರ್ತಕ್ಕಂಥ ತೇಜ ಜಲ ಪೃಥ್ವಿ ವಾದ ಅಂದರೆ ಯದಿ ಒಂದು ವೇಳೆ ಏನು ಜಡಂ ಅಂದ್ರೆ ಜಡವಾದ ತೇಜಸ್ಸು, ಜಲ ಮತ್ತು ಪೃಥ್ವಿ ಇದೆಲ್ಲ ಪ್ರತಿಪಾದ್ಯವಾಗುತ್ತದೆ ಅಂತ ಅಜಾಮೇಕ ಇದೇ ಈ ತೇಜೋಬನ್ನಾತ್ಮಕವಾದ ವಸ್ತು ವೇದ ಪ್ರತಿಪಾದ್ಯ, ಪ್ರಕೃತಿ ಅಲ್ಲ ಅಂತ ನಿಕ್ಕಾಕ ಅಜಾಮೇಕಾಮಿತಿ ಪ್ರಾಹ ಶ್ರುತಿರೇತಾಂ ಶ್ರುತಿನೇ ಹೇಳ್ತದ. ಅಜಾಮೇಕಾಂ ರೋಹಿತ ಶುಕ್ಲ ಕೃಷ್ಣಾಂ ಭವ್ಯೀಂ ಪ್ರಜಾ ಗಣಯಂತೀಗುಂ ಸ್ವರೂಪಾಂ. ಶ್ರುತಿ ವೇದವು ಅಜಾಮೇಕಾಂ ಅಜಾನ ಜನ್ಮರಹಿತವಾದ ರೋಹಿತ ಶುಕ್ಲ ಕೃಷ್ಣ ಕೆಂಪ ಬಿಳಿ ಕಪ್ಪು ಬಣ್ಣದ ಪ್ರಕೃತಿಯು ಅಂತ ಪ್ರಕೃತಿ ಅದಕ್ಕೆ ಮೂರು ಬಣ್ಣ ಏನು ಕೆಂಪ ಬಿಳಿ ಕರಿ. ಹಾಗಾದ್ರೆ ಕೆಂಪ ಬಿಳಿ ಕರಿ ಅಂದರೆ ಏನಪ್ಪ? ಬಿಳಿ ಅಂದ್ರೆ ಸತ್ವಗುಣ. ಸತ್ವಗುಣ ಅಂದ್ರೆ ಬಿಳಿ, ರಜೋಗುಣ ಅಂದ್ರೆ ಬರ್ಮಣ ಸ್ವಲ್ಪ ಕೆಂಪ, ಸ್ವಲ್ಪ ವಿಲಾಸ, ಭೋಗ ವಿಲಾಸ. ಕಪ್ಪು ಅಂದ್ರೆ ತಮೋಗುಣ. ಹೀಗೆ ಕರಿ ಇದು ಸತ್ವಗುಣ, ರಜೋಗುಣ ಕೆಂಪ, ಸತ್ವಗುಣ ಬಿಳಿ. ಬಿಳಿ ಬಟ್ಟೆ ಹಾಕೊಂಡು ಮಾಡೋದಕ್ಕಾದ ಅಲ್ಲ. ದೇವತಾ ಕಾರ್ಯ ಆಯಿತು, ದೇವತಾ ಕಾರ್ಯ ಬಿಳಿ ನಡೀತದೆ. ಅದು ನನ್ನ ವಿಷಯ ಮಾಡಿಲ್ಲ. ಅದು ಉತ್ತಮ ಅಂತಂದ್ರೆ ಆದಷ್ಟು ಬಿಳಿ ಬಿಳಿ ಸನ್ಯಾಸಿಗಳಿಗೆ ಇದು ಹೇಳ್ಯಾರ. ಅದು ಅನುಗ್ರಹ ಮಾಡಿಕೊಟ್ಟು ನಾವು ನಮ್ಮ ಉಳುಪಂದು ಮಾಡ್ಕೋಬಾರ್ದು. ನಮ್ಮ ಅನುಗ್ರಹ ರೂಪ ದೇವರ ಪೂಜೆ ಹಳದಿನ ಉತ್ತಮ. ಎಲ್ಲದಕ್ಕಿಂತಲೂ ಧಾರ್ಮಿಕ ಕಾರ್ಯಕ್ರಮಕ್ಕೆ ಬಿಳಿ ಬಟ್ಟೆ ಪೂಜಾ ವ್ಯವಸ್ಥೆ ಪಂಚಾಂಗ
ಯಾಕೋ ಬಡಿ ಒಂದೇ ಬೇರೆ ಬೇರೆ ಕಲರ್. ಈ ಇತ್ತೀಚೆಗೆ ಸ್ವಲ್ಪ ಶಾಸ್ತ್ರೀಯ ಅಲ್ಲ ಅಂತ ಅನಿಸ್ತು. ಪಂಜಾನು ಕಪ್ಪು ಬದಿಗತ್ತ ಪಂಜ ಕೆಂಪ ಹಳದಿ ಮಡಿ ಒಳಗೂ ಭಾಳ ಮಂದಿ ನೀಲಿ ಮಡಿ ಉಟ್ಕೊಂಡು ಮಾಡ್ತಾರೆ. ನೀಲಿ ಮಡಿ ತಪ್ಪದು. ಯಾಕಂದ್ರೆ ನಾವು ಮಂದಿ ಆದಷ್ಟು ಬಿಳಿ ಸ್ವಲ್ಪ ಇದು ಆಯಿತು, ಹಳದಿ ಅಡ್ಡಿ ಇಲ್ಲ, ಹಳದಿ ಬಿಳಿ. ಆದರೆ ಕೆಂಪನೂ ಸ್ವಲ್ಪ ಪರವಾಗಿಲ್ಲ. ಆದರೆ ನೀಲಿ ಕಪ್ಪು ಇವೆಲ್ಲ ನೀವು ಅಲಂಕಾರಕ್ಕೆ ಮಾಡ್ಕೊಳ್ಳಿ ಮಧ್ಯಾಹ್ನದಾಗ ಮದುವೆ ಒಳಗೆ. ಆದರೆ ಆದಷ್ಟು ಮಡಿ ಪದಾರ್ಥ ನೀಲಿ ಬಳಸ್ತಾರೆ. ವಿಷಯ ಮಾಡೋದು ಮಾಡಿ ಈಗ ಅದನ್ನ ಉಟ್ಕೊಂಡೇ ಮಡಿ ಒಳಗೆ ಬಂದು ಪೂಜೆ ಮಾಡ್ತಾರೆ. ಎಷ್ಟಂಗೆ ಹೋಗ್ಯಾರಂದ್ರೆ ನೀಲಿ ಹಂಚಿಂದು ಕರಿ ಹಂಚಿಂದು ಬಟ್ಟಿನೂ ಅಷ್ಟು ಮಡಿ ಪ್ರಜಸ್ತಲ್ಲ ಅಲ್ಲ. ನಾವು ಯಾರೇ ತೊಂದರೆ ಕೊಟ್ಟಿರ್ತಾರೆ, ನಾವು ಕರಿ ಗಿರಿ ಹಂಚಿತ್ತಂದ್ರೆ ನಾವು ಹೊರಗಟ್ಟೆ ಬಳಸ್ತಾರೆ, ಮಡಿಗೆ ಬಳಸ್ತೀವಿ. ಚಾಕ್ಲೇಟ್ ಅಡ್ಡಿ ಇಲ್ಲ, ಕೆಂಪು ಅಡ್ಡಿ ಇಲ್ಲ. ಜಾಗ ಕಲೆ ಬೆಳೆ ಮುಚ್ಕೋದಿಲ್ಲ. ಹಾಂ ಕೆಂಪು ಅಕ್ಕಿ ತೋರಿಸ ಬೇರೆ ಕಲೆಗೆ ಬಿಟ್ಟು ಮುಚ್ಕೊಟ್ಟು ಬಿಡಿದ ಅದೇ ಹೆಚ್ಚು ತೋರಿಸ್ಬಿಡ್ತು. ಅಲ್ಲ ನಿಮ್ಮ ಸಮಸ್ಯೆ ಸಲುವಾಗಿ ಮಡಿ ಅಲ್ಲ ಕಲೆಯಲ್ಲಿ ತಕ್ಕೋಬೇಕು. ಆದರೆ ಆದಷ್ಟು ಶುದ್ಧವಾದ ಬಟ್ಟೆ ಹಳದಿ ಅಡ್ಡಿ ಇಲ್ಲ. ಹಳದಿ ಸ್ವಲ್ಪ ಕೆಂಪ ಶಾಟಿ ಬಣ್ಣ ಹಸರು ಕೂಡ ಅಷ್ಟಕ್ಕಷ್ಟೇ ಇಲ್ಲ. ಆದರೆ ನೀಲಿ ಕರಿ ಅದು ದುರ್ಭಾಗ್ಯದಿಂದ ಈಗ ಅದನ್ನೇ ಮಾಡಿರ್ತಾರೆ. ನಾವು ವಿದ್ಯಾರ್ಥಿಗಳು ಬಂದು ಪಂಜಾಬ್ ಹೊಂಟಿದ್ರು, ಭಿಕ್ಷುಕ ಗಣ್ಣ ಕಾಣಿಸ್ತದೆ. ಅದು ಕೆಟ್ಟ ಕರಿ ಪಂಜ, ಮೊದಲೇ ಕರಿ ಇರ್ತದೆ ಪಂಜ. ಅದು ನೀನೇ ಅವ್ರು ಕೊಡ್ತೀವಿ, ಯಾರಿಗೆ ಕೊಡ್ಕೊಳ್ಳಿ ಇವಾಗ ಅದಾವ ಏನು ಸಿದ್ಧಾಂತ ಅದ್ಯಾಗ ಹೇಳಿದ್ರು. ಓ ಕಲೆ ಹೊಲಸು ನಾವು ಹೊಲಸು ಉಟ್ಕೊಂಡ್ಬಿಡೋದು, ಹೊಲಸು ಮಾಡೋದೇ ಉಟ್ಕೊಳ್ಳೋದ ತಪ್ಪ ಮಾಡೋದು. ಅದು ಮಿನಿಮಮ್ ಅದು ಗೃಹಸ್ಥಾಶ್ರಮಗಳಿಗೆ ಶುದ್ಧವಾದಂಥ ಬಟ್ಟೆ ಬಿಳಿ ಸ್ವಲ್ಪ ಸಾಮೂಹಿಕ ಕೊಟ್ಟದ್ದು ಇಂಥವೆಲ್ಲ ಬೆಳೀತದೆ. ಅದು ಇದನ್ನು ಉಟ್ಕೋಬಾರ್ದು ಈ ಶೇಷವಾಸ ಅಂತ ಕೊಡ್ತಾರಲ್ಲ, ಉಟ್ಕೋಬಾರ್ದು ಉಟ್ಕೊಳ್ಳೋದಷ್ಟು. ಈ ಭಾಗ ಸ್ಪರ್ಶ ಅದು ಇದು ಅಲ್ಲ ಸ್ವಾಮಿ ಕೊಟ್ಟಿದ್ದು. ಈ ಕಡೆ ಶೇಷವಸ್ತ್ರ ಅಂತ ಕೊಡೋದು ಹೊಸ ಹಂಗೆ ಕೊಟ್ಬಿಟ್ಟು. ಈ ಕೆಲವೊಂದ್ ಕಡೆ ಉತ್ಸವ ಮೂರ್ತಿಗೆ ಹೊದಿಸಿ ಅದು ಕೊಡ್ತಾರೆ. ಮಾರ್ಕೆಟ್ನಾಗ ಅದು ಹೊದಿಸಿ ಕೊಡ್ತಾರೆ. ಈ ಕಡೆ ಪ್ಯಾಕೆ ಹಂಗೆ ನಮಗೆ ಬಂದಿರ್ತದೆ. ಆಮೇಲೆ ಇನ್ನೊಂದು ಏನು ಹೇಳಾಗುತ್ತೆ ದೊಡ್ಡ ಸ್ವಾಮಿ ಈಗ ಪಾಪ ಏನು ಮಾಡಿದ್ದೇವೆ ಅದು ಸ್ವಾಮಿಗಳ ಮುಂದೆ ನಾವೆಂದು ಇದು ಹೊಸ್ಕೊಂಡು ಸಮಾರಾಧನೆ ನೀವು ಎಲ್ಲರಿಗೂ ಹೇಳಿದ್ರು. ನಾ ಹೇಳಿದ್ದೆ ಸ್ವಾಮಿಗಳು ಎಲ್ಲರಿಗೆ ಶಾಟಿ ಹೊಟ್ಟೆ ಯಾವುದೇ ಕೊಟ್ಟದ ಸಂತೋಷ ಸ್ವಾಮಿಗಳು ಎಲ್ಲರಿಗೆ ಶಾಟಿ ಬಟ್ಟೆ ಉಟ್ಕೊಂಡು ಬಡಿ ಉಟ್ಕೊಂಡು ಸಂಪ್ರದಾಯ ಹೋಗ್ತಾರೆ. ಅದೇ ದೊಡ್ಡ ಬ್ರಹ್ಮತ್ಯ ದೋಷವಲ್ಲ ಹೇಳೋದನ್ನ ಏನಿಲ್ಲ. ಆದಷ್ಟು ಅಷ್ಟು ಚಲೋ. ಈ ರಾಜನಿಗೆ ಕ್ರೀಡಾ ಕೊಡುವಾಗ ರಾಜನಿಗೆ ಕ್ರೀಡಾ ಕೊಡುವಾಗ ಅದಕ್ಕೆ ಕಾರಣ ಏನಾಯ್ತು, ಈಗ ಇದರೊಳಗೆ ಸತ್ವಗುಣದ ಬಣ್ಣ ಬಿಳಿಯದು, ರಜೋಗುಣದ ಬಣ್ಣ ಕೆಂಪದು, ತಮೋಗುಣದ ಬಣ್ಣ ಕಪ್ಪದು. ಅದಕ್ಕೆ ಕಾರಣ ಕಪ್ಪಾಗಿರತಕ್ಕಂಥದ್ದು ಇದು ಒಂದು ಶುದ್ಧ ಮಡಿಗೆ ಸಾಧಕಂತೂ ಮೊದಲ ಬರಗೆ, ದೇವರ ಪೂಜಾಕ್ಕೂ ಮೊದಲ ಬರಗೆ. ಆದ್ದರಿಂದ ನಾವು ಇಲ್ಲಿ ಸತ್ವಾದಿ ಗುಣಗಳಿಂದ ಕೂಡಿದ ಅಜಾದ ಜನ್ಮರಹಿತವಾದದ್ದು ಪ್ರಕೃತಿಯಿಂದ. ಆ ಪ್ರಕೃತಿ ಏನಾಯ್ತು, ವೇದ ಪ್ರತಿಪಾದ್ಯ ಆಯ್ತು. ಗೋದೋಷ ಸರ್ವತೆ ವಾಸ್ತಿ ಪರಿಣಾಮಿ ಜಲಮೇದಿ. ಯದಿ ಪರಿಣಾಮಿಯಾಗಿರತಕ್ಕಂಥ ಜಡವಾದ ತೇಜ ಜಲ ಅನ್ನಗಳು ಪ್ರತಿವಾದ್ಯಾದ ಅಂಗೀಕಾರ ಮಾಡಿದಾಗ ಏನ್ರಿ ಜಡ ಅಜಾಮೇಕಾಮ್ ಎಂಬುವಂಥ ಶ್ರುತಿಯಲ್ಲಿ ಹೇಳಿದ ಪ್ರಕೃತಿಯು ಜಗತ್ತಿಗೆ ಕಾರಣ ಅಲ್ಲ ಅಂತ ಹೆಂಗಂತೀನಿ, ಅಥವಾ ವೇದ ಪ್ರತಿಪಾದ್ಯ ಅಲ್ಲ ಅಂತ ಹೆಂಗಂತೀನಿ? ಏನು ದೋಷ ಇಲ್ಲ, ಯಾವ ದೋಷ ಇಲ್ಲ. ಅಥವಾ ಏನಾಯ್ತು, ಟೋಟಲ್ ಏನಾಯ್ತು ಈಗ ಸಿದ್ಧಾಂತ ಏನಾಯ್ತು, ಪ್ರಕೃತಿಯೂ ಕೂಡ ವೇದ ಪ್ರತಿಪಾದ್ಯ.
ವೇದ ಪ್ರತಿಪಾದ್ಯವಾಗಿದ್ದರಿಂದಲೇ ಈಕ್ಷತೆ ನ ಅಶಬ್ದಂ. ಅದು ಈಕ್ಷತಿ ಕರ್ಮ ಹೇಳಿದ್ದರಿಂದ ಏನು ಪ್ರಕೃತಿಯೋ ಜಗತ್ತಿಗೆ ಕಾರಣ ಅಲ್ಲ, ಅಶಬ್ದಂ ಇದ್ದದ್ದು. ಆ ಪ್ರಕೃತಿ ವೇದ ಪ್ರತಿಪಾದ್ಯವಲ್ಲ ಅಂತ ಅವನ್ನ ವೇದ ಪ್ರತಿಪಾದ್ಯವೇ. ನೀವೇನು ಅರ್ಥ ಮಾಡ್ತೀರಿ? ಈಕ್ಷತೇನ ಅಶಬ್ದಂ ಅಶಬ್ದಮ ಸ್ಪರ್ಶಮ ರೂಪಮ ವೇದದಲ್ಲಿ ದೇವರು ಶಬ್ದಗಳಿಂದ ಪ್ರತಿಪಾದ್ಯ ಅಲ್ಲ ಅಂತ ಪೂರ್ವಪಕ್ಷ. ಈಕ್ಷತೆ ಇಲ್ಲ, ದೇವರು ಶಬ್ದಗಳಿಂದ ಪ್ರತಿಪಾದ್ಯ. ಯಾಕ? ಈಕ್ಷತಿ ಎಂಬ ಈಕ್ಷತಿ ಎಂಬ ಕ್ರಿಯೆಯು ಪರಮಾತ್ಮನಲ್ಲಿ ಕಂಡದ್ದಾಗಿಲ್ಲ. ಪರಮಾತ್ಮ ಏನಲ್ಲ ಅಲ್ಲ. ಪರಮಾತ್ಮ ವಿಚಾರ ಮಾಡಿದ, ನೋಡಿದ, ತಿಳ್ಕೊಂಡಾಕ್ಷಣ ಮೇಲೆ ಶಬ್ದ ಪ್ರತಿಪಾದ್ಯ ಆಗಬೇಕು. ತಿಳಿಯಲು ಪಡುತ್ತಾನೆ ಅಂದರೆ ಶಬ್ದ ಪ್ರತಿಪಾದ್ಯ ಆಗುತ್ತೆ. ಯಾವುದು ತಿಳಿಯಲು ಪಡುತ್ತದೆಯೋ ಯಾವುದೋ ಶಬ್ದ ಹೇಳಲು ಪಡುತ್ತದೆ. ಈಗ ನೀವು ನಮಗೆ ನೇಯ ಅಂದರೆ ತಿಳಿಯಲು ಪಡ್ತೀವಿ. ಯಾವುದೋ ಶಬ್ದದ ವೇದ್ಯ ಆಗೇ ಬಿಟ್ಟಿದೆ. ನಮಗೆ ಆ ಶಬ್ದ ಗೊತ್ತಿರ್ಲಿಕ್ಕಿಲ್ಲ. ನಿಮ್ಮನ್ನ ತಿಳ್ಕೊಂಡಿವಲ್ಲ, ನಿಮ್ಮನ್ನು ಹೇಳೋ ಶಬ್ದ ಯಾವುದೋ ಅಂತ ನಮಗೆ ಗೊತ್ತಿರ್ಲಿಕ್ಕಿಲ್ಲ. ಓಕೆ. ಹಾಗಾದ್ರೆ ಈ ದೇವ್ರ ವಿಷಯಕ್ಕಂತೂ ದೇವರಂಗ ನೇಯ ಅಂತ ತಿಳ್ಕೊಳ್ತಾರೆ. ಒಪ್ಕೋತೀರ? ಎದ್ರಿಂದ ತಿಳ್ಕೊಳ್ಬರ್ತಾನೆ. ತಿಳಿಸುವ ಪ್ರಮಾಣ ಪ್ರತ್ಯಕ್ಷ ಅನುಮಾನ ಅಂತೀರಿ, ಅಪ್ರತ್ಯಕ್ಷ ವಿಷಯ. ಅಪ್ರತ್ಯಕ್ಷವಾದದ್ದು ಅನುಮಾನಕ್ಕೆ ವಿಷಯ ಆಗುತ್ತೆ. ಅನುಮಾನಕ್ಕೆ ಏನಾದರೂ ಒಂದು ಶಬ್ದದಲ್ಲಿ ಸಪೋರ್ಟ್ ಬೇಕು. ಮತ್ತು ಆಗಮ ಪ್ರತಿಪಾದ್ಯ ಆದ ಮೇಲೆ ಆಗಮ ಬಿಟ್ಟು ನಾವು ತಿಳ್ಕೊಳ್ಳಿಕ್ಕಿರೋ ಸಾಧನೆ ಇಲ್ಲೇ ಇಲ್ಲ. ನೋಡಿ, ತಿಳಿಯಲು ಪಡ್ತಾನ, ಅವ್ನು ತಿಳಿಸೋ ಪ್ರಮಾಣ ಒಂದೇ ಅದ. ಆಗ ನಾವು ಏನಾಗಬೇಕು? ಈಕ್ಷತೆ ಅಶಬ್ದಂ. ದೇವ್ರ ಅಶಬ್ದನಲ್ಲ, ಅವಾಚ್ಯನಲ್ಲ. ಯಾಕೆ? ಈಕ್ಷತೆ ತಿಳಿಯಲು ಪಟ್ಟದ್ದರಿಂದ ಹೀಗೆ ಅರ್ಥ ಮಾಡ್ತೀವಿ. ಸರಿ, ಈ ಪ್ರಕೃತಿ ಏನು ಬಂತು? ಪ್ರಕೃತಿ ಎಂಬ ಶಬ್ದಕ್ಕೆ ನೀವೇನು ಅರ್ಥ ಮಾಡಿ ಮಾತು ಇನ್ನೊಬ್ಬರು ಖಂಡನ ಮಾಡೋದಕ್ಕೆ ನೋಡಿದ್ದೀರಿ. ನೀವೇನು ಮಾಡ್ತೀರಪ್ಪ? ನಿಮ್ಮ ಅರ್ಥ ಹೇಳಿ. ನಾನು ಹೇಳ್ತೀವಿ, ಕೇಳು. ಅಸ್ಮಾಕಂ ಪರಮ ಮುಖ್ಯಾರ್ಥೋ ಭಗವಾನ್ ಏಕೈವತೋ ಮುಖ್ಯಮಾತ್ಮತೆಯ ರೂಢಂ ಅಂತೀರಿ. ಅಸ್ಮಾಕಂ ಪರಮ ಮುಖ್ಯಾರ್ಥೋ ಭಗವಾನ್ ಏಕೈವತೋ ಮುಖ್ಯಮಾತ್ಮತೆಯ ರೂಢಂ ಸರ್ವಂ ಅಭ್ಯುಪಗಮ್ಯತೆ ಸರ್ವೇಷಾಮಪಿ ಶಬ್ದಾನಾಂ ಗೌಣ್ಯಾದ್ಯಂ ತದಯೋಗತಃ. ಹಾಗಾದ್ರೆ ನೀವೇನು ಹೇಳ್ತೀರ? ಅಸ್ಮಾಕಂ ಪರಮ ಮುಖ್ಯಾರ್ಥೋ ಭಗವಾನ್ ಏಕೈಕ. ನಮ್ಮ ಮತದಲ್ಲಿ ಎಲ್ಲ ಶಬ್ದಗಳಿಗೆ ಪರಮ ಮುಖ್ಯಾರ್ಥ ಯಾರು? ಮುಖ್ಯ ಮಾತ್ರತೆಯ ರೂಢಂ ಸರ್ವಂ ಅಭ್ಯುಪಗಮ್ಯತೆ. ಇನ್ನು ರೂಢಂ ಎಲ್ಲ ಶಬ್ದಗಳಿಗೂ ಸರ್ವಂ ರೂಢಂ ಸರ್ವಂ ಎಲ್ಲ ರೂಢ ಶಬ್ದಗಳಿಗೆ ಏನು ಸರ್ವಂ ಯಾವ ಶಬ್ದಗಳು ಎಲ್ಲಿ ರೂಢ ಆಗ್ಯಾವೋ ಅದೆಲ್ಲವೂ ಮುಖ್ಯ ವೃತ್ತಿ. ಸರ್ವೇಷಾಮಪಿ ಶಬ್ದಾನಾಂ ಸರ್ವಂ ಮುಖ್ಯಮಾತ್ರತೆಯ ರೂಢಂ ಅಭ್ಯುಪಗಮ್ಯತೆ. ಇನ್ನು ತದಯೋಗತಃ ಮುಖ್ಯಾರ್ಥ ಕೂಡದೇ ಇದ್ರೆ ಗೌಣ್ಯ, ಅಮುಖ್ಯ. ವ್ಯವಸ್ಥಾ ಮೂರಾಯ್ತು. ಒಂದು ಗಂಗಾ ಎಂಬ ಶಬ್ದ, ಗಂಗಾ ಎಂಬ ಶಬ್ದ ಪರಮ ಮುಖ್ಯಾರ್ಥ. ಪರಮ ಮುಖ್ಯಾರ್ಥ ಯಾರಿಗೆ? ಪರಮಾತ್ಮ. ಆಮೇಲೆ ಮುಖ್ಯಾರ್ಥ ಯಾರಿಗೆ? ಗಂಗಾ ಎಂಬ ನದಿ ಅಥವಾ ದೇವತಾ. ಆಮೇಲೆ ಗೌಣಾರ್ಥ
ತೀರ ಗಂಗೆ ಎಲ್ಲಿ ಮನೆ ಇರಲ್ಲ ಏನು ಮಾಡ್ಬೇಕು ನಾವು ಗಂಗಾ ಶಬ್ದಕ್ಕೆ ಏನು ಮಾಡಬೇಕು ತೀರ ತೀರ. ಮುಖ್ಯ ಈ ಗೌಣ್ಯಾರ್ಥ ಈ ಒಟ್ಟ ವೇದಗಳಲ್ಲಿ ಬಂದ ಯಾವುದೇ ಶಬ್ದಗಳಿದ್ರು ಪರಮ ಮುಖ್ಯ ವೃತ್ತಿಯಿಂದ ಯಾರಿಗೆ ಪರಮಾತ್ಮಗೆ ನೀವು ರುದ್ರ 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 ಅನ್ನೋ ಸಂಹಿತ ಸಹಕಾರ ಮಾಡ್ತೀವಿ ಹೋಮಾನ ಹೋಮ ಮಾಡ್ತೀವಿ ವಿಷ್ಣು ಯಾಗ ನವಗ್ರಹ ಹೋಮ ಮಾಡ್ತೀವಿ ಯಾವ ಹೋಮ ಮಾಡಿದರೂ ಆ ಹೋಮಗಳಲ್ಲಿ ಬಳಸ್ತಕ್ಕಂಥ ಪ್ರತಿಯೊಂದು ಶಬ್ದಗಳು ಮಂತ್ರಗಳು ಮುಖ್ಯ ಪರಮ ಮುಖ್ಯ ವೃತ್ತಿಯಿಂದ ಯಾರಿಗಿದೆ ಪರಮಾತ್ಮಗೆ ಮುಖ್ಯ ವೃತ್ತಿಯಿಂದ ಯಾರಿಗೆ ಆಯಾ ಸಂಬಂಧಪಟ್ಟ ದೇವತೆಗೆ ಮುಖ್ಯ ವೃತ್ತಿಯಿಂದ ಯಾರಿಗೆ ಅಂದ್ರೆ ಅದು ಶಬ್ದ ಕೂಡದೆ ಇದ್ದಾಗ ಇನ್ನೊಂದು ಯಾವುದು ಹಿಂಗೆ ಒಟ್ಟು ಇದು ಗಣಪತಿ ನೋಡ್ರಿ ಅದಕ್ಕೆ ಗಣಪತಿ ಆ ತಾತ್ಕಾಲಿಕವಾಗಿ ಗಣಪತಿ ಮುಖ್ಯ ಒಳಗೆ ಆಹ್ವಾನ ಮಾಡಿದ ಮುಖ್ಯ ಆಗ್ತದೆ ಈ ರೀತಿಯಾಗಿ ಶಬ್ದಗಳ ವ್ಯವಸ್ಥೆ ಗೊತ್ತಾಯ್ತು ನಿಮಗೆಲ್ಲರಿಗೂ ಅದಕ್ಕೆ ನೀವು ಏನೋ ಕಾರ್ಯ ಮಾಡಬೇಡ ರುದ್ರ ಸೂಕ್ತಾನ್ರಿ ವಿಷ್ಣು ಸೂಕ್ತಾನ್ರಿ ವರ್ಣ ಸೂಕ್ತಾನ್ರಿ ಅಗ್ನಿ ಸೂಕ್ತಾನ್ರಿ ಯಾವ ಸೂಕ್ತಗಳನ್ನು ಏನೇ ಅಂದ್ರೂ ಕೂಡ ಪರಮ ಮುಖ್ಯ ವೃತ್ತಿಯಾದರೂ ಪರಮಾತ್ಮನೇ ಭಗವದ್ಗೀತೆ ತತ್ ಸಮನ್ವಯಾತ್ ಓಂ ಹೇಳಿದ್ದೆ ತತ್ತು ಸಮನ್ವಯಾತ್ ಕೃಷ್ಣ ಪರಮಾತ್ಮರು ಕೂಡ ಏಚಾಪ್ ಅನ್ಯ ದೇವತಾ ಉಪಾಸನ ಯಾರು ಮಾಡಿ ಅದು ನನಗೆ ಬಂದು ಮುಟ್ತಂತ ಪರಮಾತ್ಮ ಯಾಕಂದ್ರೆ ನಾನೇ ಅಲ್ಲಿ ನಿಂತ್ಕೊಳವ ಅಲ್ಲ ಭಗವದ್ಗೀತೆ ಕೃಷ್ಣ ಪರಮಾತ್ಮ ಏಷಾಪಿ ಅನ್ಯ ದೇವತಾ ಮತ್ತೇವ ಪತಕ ನನ್ನಿಂದ ಈ ರಾಯರಿಗೆ ವೃಂದಾವನದೊಳಗೆ ರಾಯರ ಸ್ತೋತ್ರ ಮಾಡಿ ಸಾಕಷ್ಟು ಅಷ್ಟಪಟ್ಟು 108 ಸ್ತೋತ್ರ ಮಾಡ್ತೀವಿ ನಿಮಗೆಲ್ಲ ಫಲ ಬರ್ತದೆ ಯಾರಿಗೆ ಬರ್ತದ ಪರಮಾತ್ಮನೇ ಬರೋದು ಅವ್ರು ದ್ವಾರ ಕೊಡ್ತಾನೆ ಇಷ್ಟ ದೇವರು ಅವ್ರ ದ್ವಾರ ರಾಯರ ದ್ವಾರ ದೇವ್ರನ್ನ ಕೊಡ್ತಾನೆ ಹೀಗೆ ತಿಳ್ಕೊಬೇಕು ಬಂದು ನಾವು ರಾಯರ ದ್ವಾರ ಕೊಡೋಣ ಅಂತ ರಾಯರಿಗೆ ನಾವು ನಮಸ್ಕಾರ ಹೆಚ್ಚು ಮಾಡ್ತೀವಿ ನಾವು ಡೈರೆಕ್ಟ್ ಕೊಟ್ಟವ್ರ ಈಗ ನಿಮಗೆಲ್ಲ ಊಟ ಎಲ್ಲ ಚಲೋ ಆಯ್ತಪ್ಪ ಭಾಳ ಸುಂದರ ಅಡುಗೆ ಮಾಡಿಸಿದ್ದೀವಿ ಭಾಳ ಥ್ಯಾಂಕ್ಸ್ ಅಂತ ಹೋಗೋ ಮುಂದೆ ಯಜಮಾನರಿಗೆ 5 ಭಕ್ಷ ಮಾಡಿಸಿದ್ವಿ ಯಜಮಾನರಿಗೆ ನಮಸ್ಕಾರ ಮಾಡ್ತೀವಿ ಅವ್ರು ಯಾರು ಬಡಿಸ್ಯಾರ ಅವ್ರಿಗೆ ಹೇಳಿ ಏನು ಭಾವ ಥ್ಯಾಂಕ್ಸ್ 5 ಭಕ್ಷ ಬಡಿಸಿದ್ರಲ್ಲ ಅವ್ರಿಗೂ ಹೇಳಿ ತಪ್ಪಿಲ್ಲ ಅವ್ರೆಲ್ಲರೂ ಉಟ್ಕೊಳ್ಳಿ ಆದ್ರೆ ಜೀವನ ಮುಖ್ಯವಾಗಿ ನಿಮಗೆ ದುಡ್ಡಿಗೆ ಹಾಕಿದವ್ರು ಯಾರು ಯಜಮಾನ ಅದ ಆ ಬಡಿಸಿದವರು ಬಡಿಸೋ ಸೌಂಟಿಗೆ ನಮಸ್ಕಾರ ಯಾಕಪ್ಪ ನೀ ಹಾಕಿನ ಹುಳಿ ತಿಂದಪ್ಪ ನಾನು ಸೌಂಟ ಕೈಗೆ ಕಾಲಿಗೆ ಮಾಡ್ತೀನಿ ಅದು ನಿಮಗೆ ಡೈರೆಕ್ಟ್ ಬಂದು ಸೌಂಟಿಂದ ಕಂಡು ನೋಡಿದ್ರು ನಿಮ್ಮ ಎದೆ ಒಳಗೆ ಅನ್ನ ಬಂದು ಬಿದ್ದದ್ದು ಅದರಿಂದ ಸೌಂಟಿನಿಂದ ಎದೆಯಿಂದೇ ಬಂದದ್ದು ಆದರೆ ಯಾರಿಂದ ಬಂದದ್ದು ಯಜಮಾನ ಜಯದೊಳಗೆ ಹಾಲೇನ ತೊಗೊಂಡು ಕೃಷ್ಣಾರ್ಪಣ ಅಂತ ದಕ್ಷಿಣ ಕೊಡಬೇಕು ಮುಂದೆ ಕೃಷ್ಣಾರ್ಪಣ ದಕ್ಷಿಣ ಕೊಡಬೇಕು ಮೊನ್ನೆ ಎಷ್ಟೋ ಒಬ್ರು ಸಾವಿರ ಬಂದಾಗ ನಾವು ಕೃಷ್ಣಾರ್ಪಣ ಅಂದರು ಅದು ಪಂಡಿತರು ಬರೀದೆ ದಕ್ಷಿಣ ಕೊಡೋಕೆ ಸುಮ್ಮ ನೀವು ಓಡಿದ್ರು ಕೃಷ್ಣಾರ್ಪಣ ಬೇಕಾದ ಅದೆಲ್ಲ ಖರ್ಚು ಇದು ಔಷಧ ಹಾಗೆ ಈ ಯಾವುದೇ ಶಬ್ದಗಳಿಗೆ ನೀವು ರಾಯರ ಸ್ತೋತ್ರ ಅಂತೀರಿ ರಾಯರೊಳಗಿದ್ದುಕೊಂಡು ಪರಮಾತ್ಮೇ ಗುಣವ ಅದು ವಾಯುದೇವರ ದ್ವಾರ ಲಕ್ಷ್ಮೀ ದ್ವಾರ ಪರಮಾತ್ಮ ಲಕ್ಷ್ಮೀ ಕೊಡ್ತ ಲಕ್ಷ್ಮೀ ವಾಯುದೇವರು ರಾಯರು ಕೊಡ್ತಾರೆ ರಾಯ ನಮಗೆ ಕೊಡ್ತಾರೆ ಇಷ್ಟು ವ್ಯವಸ್ಥೆ ಒಳಗಿಂದದ ಹೊರಗಿನ ವ್ಯವಸ್ಥೆ ಇಷ್ಟದು ಏನು ಆದ್ದರಿಂದ ಸರ್ವೇಷಾಂ ನಮಗೆ ಈ 50ನೇ ಸಾವಿರ ಅರ್ಥ ಹೇಳ್ತು ನೋಡಿ ಅಸ್ಮಾಕಂ ಪರಮ ಮುಖ್ಯಾರ್ಥೋ ಭಗವಾನ್ ಏಕ ಏವತು ನೋಡಿ ಸರ್ವೇಷಾಮಪಿ ಶಬ್ದಾನ ಎಲ್ಲ ಶಬ್ದಗಳಿಗೂ ಏನ್ರಿ ಅಸ್ಮಾಕಂ ನಮ್ಮ ಪ್ರಕಾರ ಪರಮ ಮುಖ್ಯಾರ್ಥೋ ಭಗವಾನ್ ಏಕ ಇವತ್ತು ಪರಮ ಮುಖ್ಯಾರ್ಥ ಯಾರು ಪರಮಾತ್ಮ ನಾರಾಯಣನೇ ಅದು ನಾರಾಯಣ ವಿಶ್ವಾತ್ಮಾನಂ ಪರಾಯಣಂ ನಾರಾಯಣ ಪರೋ ಜ್ಯೋತಿ ಆತ್ಮ ನಾರಾಯಣ ಪರಃ ನಾರಾಯಣ ಪರಂ ಬ್ರಹ್ಮ ಭಾಗವತನೇ ವಾಸುದೇವ ಪರಾ ವೇದ ವಾಸುದೇವ ಪರಾಮಖ ವಾಸುದೇವ ಪರಂ ಜ್ಞಾನಂ ಅಂತ ತಿಳ್ಕೊಂಡು ಅಲ್ಲಿ ಹಂಗೆ ಮುಖ್ಯ ಮಾತ್ರತೆಯ ಮೂಲಂ ಸರ್ವ ಅಭ್ಯುಪಗಮ್ಯತೆ ಇನ್ನು ಎರಡನೇದು ಪರಮ ಮುಖ್ಯ
ಫಸ್ಟ್ ಕ್ಲಾಸು ಸೆಕೆಂಡ್ ಕ್ಲಾಸ್. ಪರಮ ಮುಖ್ಯಾರ್ಥದ ಯಾರಾಗಿದೆ? ಪರಮಾತ್ಮ. ಫಸ್ಟ್ ಬರೇ ಫಸ್ಟ್ ಕ್ಲಾಸ್ ಯಾರು? ದೇವರು. ಆಯಾ ಶಬ್ದ ಆಗಿದೆ. ಥರ್ಡ್ ಕ್ಲಾಸ್ ಯಾರಪ್ಪ ಅಂತಂದ್ರೆ ಅಲ್ಲಿ ವಸ್ತುವಿನ ಅರ್ಥ ಬೇರೆ ಲಾಕ್ಷಣಿಕ. ಗಂಗಾ ಶಬ್ದ ತೀರ ಗೌಣ. ಈ ಶಬ್ದಾನ ಗೌಣಾದ್ಯಂ ತದಯೋಗದ ಗೌಣ ಲಕ್ಷಣ ಯಾವ್ದು ತದಯೋಗದ ಆಮೇಲೆ ಮುಖ್ಯ ವೃತ್ತಿ ಪೂರ್ಣತೆ ಇದ್ದಾಗ ಗೌಣ ಅರ್ಥದ್ವಯಮಭಿಪ್ರೇತ್ಯ ಪ್ರವೃತ್ತೆ ಹರಿರುಕ್ತವಾನ್ ಕಾರ್ಯಾಣಾಂ ಕಾರಣಂ ಪೂರ್ವಂ ವಚಸಾಂ ವಾಚ್ಯಮುತ್ತಮಂ ಯೋಗಾನಾಂ ಪರಮಾಂ ಸಿದ್ಧಿಂ ಪರಮಂತೆ ಪದಂ ವಿದುಃ. ಅರ್ಥದ್ವಯಂ ಅಭಿಪ್ರೇತ್ಯ ಈ ಎರಡು ಅರ್ಥಗಳನ್ನು ಅಭಿಪ್ರಾಯದಾಗ ಇಟ್ಕೊಂಡು ಯಾವುದೋ ಪರಮ ಮುಖ್ಯಾರ್ಥ ಮತ್ತು ಮುಖ್ಯಾರ್ಥ ಹೇಳಿದೆ. ಪರಮ ಮುಖ್ಯಾರ್ಥ ಮತ್ತು ಮುಖ್ಯಾರ್ಥ ಏನು? ಪರಮ ಮುಖ್ಯಾರ್ಥ ಯಾವುದು? ನಾರಾಯಣ. ಪರಮ ಮುಖ್ಯಾರ್ಥ ಆಯಾ ಶಬ್ದ ವಸ್ತು. ಇವು ಅರ್ಥದ್ವಯಂ ಅಭಿಪ್ರೇತ್ಯ ಈ ಎರಡು ಅರ್ಥದ ಅಭಿಪ್ರಾಯ ಇಟ್ಟುಕೊಂಡು ಪ್ರವೃತ್ತಿ ಎಂಬ ಗ್ರಂಥದ ಒಳಗೆ ಹರಿಹಿ ಉತ್ತಮ ಸಾಕ್ಷಾತ್ ವೇದವ್ಯಾಸ ದೇವರು ಹೇಳಿದ್ದಾರೆ. ಹಾಗಾದ್ರೆ ದೇವರು ಯಾಕೆ ಹೇಳಿದ? ವಚಸಾಂ ವೈದಿಕ ವಚನಗಳಿಗೆ ಉತ್ತಮಂ ವಾಚ್ಯಂ ಮುಖ್ಯ ವೃತ್ತಿಯಿಂದ ಪರಮಾತ್ಮ ವಚಸಾಂ ವಾಚ್ಯಂ ಉತ್ತಮಂ ಎಲ್ಲ ಶಬ್ದಗಳಿಗೂ ಉತ್ತಮಂ ವಾಚ್ಯಂ ಅಂದ್ರೆ ಪರಮ ಮುಖ್ಯದಿಂದ ವಾಚ್ಯ ಅಂದ್ರೆ ಪರಮಾತ್ಮ ಏನ್ರಿ? ಯೋಗಾನಾಂ ಎಲ್ಲ ಯೋಗ ವೃತ್ತಿಗಳಲ್ಲಿ ಪರಮಾಂ ಸಿದ್ಧಿಂ ಮುಖ್ಯವಾದಂಥ ವಿಷಯ ಪರಮಾತ್ಮ. ಯೋಗ ಅಂದ್ರೆ ರಾಮದೇವ್ರ ಯೋಗ ಅಲ್ಲ. ಯೋಗ ಅಂದ್ರೆ ಯೌಗಿಕ ವೃತ್ತಿಗಳು. ಒಂದು ಶಬ್ದ ಒಂದು ಅರ್ಥದ ಒಳಗೆ ಸಂಬಂಧ ಪಡಿತದ ಮುಖ್ಯ ಸಂಬಂಧ ಪಡೆದು ಪರಮಾತ್ಮ. ಡಾಕ್ಟರ್ ಎಂಬ ಶಬ್ದ ಯೌಗಿಕವಾಗಿ ಮೊದಲು ಬರ್ತದೆ. ಯಾಕಂದ್ರೆ ಡಾಕ್ಟರ್ಗೆ ಅರ್ಥ ಅಲ್ಲ. ಯೋಗಗಳ ಅರ್ಥ ಅಂದ್ರೇನು? ಶಬ್ದಗಳ ಅರ್ಥದ ಸಂಬಂಧಕ್ಕೆ ಯೋಗ ಅಂತ. ಆ ಸಂಬಂಧ ದೇವರಿಗೆ ಮುಖ್ಯ. ನಿಜವಾಗಿ ಒಳ ನಿಂತ್ಕೊಂಡು ಪರಮಾತ್ಮ ಕೈಯಾಗಿ ನಿಂತ್ಕೊಂಡು ಡಾಕ್ಟರ್ಗೆ ಮಾಡಿಸ್ತಾರೆ. ಡಾಕ್ಟರ್ ಶಬ್ದ ಪರಮಾತ್ಮಗೆ ಮುಖ್ಯ. ವೈದ್ಯ ಬಂದ ನೋಡಿ ಬರಬೇಡ ಏನಪ್ಪ, ನಮ್ಮ ಡಾಕ್ಟರ್ಗೆ ಹೇಳ್ಕೊಂಡ್ಬೇಕಾದ್ರೆ ಪಾಠ ಹೇಳ್ಕೊಂಡು ಹೋಗ್ಬೇಕಾಗಿ. ವೈದ್ಯ ಬಂದ ನೋಡಿ ಅವರೋಗ ವೈದ್ಯ ವೆಂಕಟನೆಂಬ ವೈದ್ಯ ಬಂದ. ಆ ವೈದ್ಯ ಎಂಬ ಶಬ್ದ ಇವ್ರಿಗೂ ಚೆನ್ನಾಗಿದೆ. ವೈದ್ಯ ಎಂಬ ಶಬ್ದ ಬರುವ ಅರ್ಥ ಏನದಲ್ಲ, ರೋಗಿಗಳನ್ನು ಸರಿ ಮಾಡಿಸುವುದು ಎಂಬ ಅರ್ಥ. ಆ ಅರ್ಥ ಯಾರಲ್ಲಿ ಹೆಚ್ಚದ? ಅದಕ್ಕೆ ಅಸ್ಮಾಕಂ ಅರ್ಥದ ಕಾರ್ಯಾಣ ವಚಸಾಂ ವಾಚ್ಯಮುತ್ತಮ. ನೋಡಿ, ವಚಸಾಂ ಎಲ್ಲ ಶಬ್ದಗಳಿಗೆ ವಾಚ್ಯನಾದ ಪರಮಾತ್ಮ. ಯೋಗಾನಾಂ ಪರಮಾಂ ಸಿದ್ಧಿ. ನೋಡಿ, ಯೋಗ ಅಂದ್ರೆ ಶಬ್ದಾರ್ಥಗಳ ಸಂಬಂಧ ವಿಚಾರ ಮಾಡಿದಾಗ ಪರಮಾಂ ಸಿದ್ಧಿ, ಪರಮವಾಗಿರತಕ್ಕಂಥ ಏನು ಸಿದ್ಧಿ, ಮುಖ್ಯವಾದಂಥ ಅರ್ಥವುಳ್ಳವನು ಯಾರು? ಪರಮಾತ್ಮ. ಪರಮಂತ ಅದಕ್ಕೆ ದೇವರಿಗೆ ಪರಮಂತೆ ಪದಂ ವಿದುಃ. ಪರಮಾತ್ಮ ನಿನಗೆ ಪರಮಂ ಪರಂ ಅಂದ್ರೆ ಪರಮ ಮುಖ್ಯ ವೃತ್ತಿಯಿಂದ ಆ ಶಬ್ದ ಹೇಳುತ್ತದೆ. ಅದಕ್ಕೆ ಕಾರ್ಯಾಣ ಅಂದ್ರೆ ಮಹದಾರಿ ಕಾರ್ಯಗಳಿಗೆ ಕಾರಣ, ಮುಖ್ಯ ಕಾರಣ ಪರಮಾತ್ಮನೇ. ಈಗ ಒಂದು ವಿಚಾರ ಬರ್ತದೆ, ಏನಂದ್ರೆ ಕಾರ್ಯಾಣ ಕಾರಣ. ಕಾರ್ಯ ಅಂದರೆ ನಿಮಗೊಂದು ದೃಷ್ಟಾಂತ ಕೊಟ್ಟು, ಮಣ್ಣಿನ ಕಾರ್ಯ ಮಣ್ಣಿನ ಕಾರ್ಯ ಕಾರಣ ಯಾವುದು? ಓಕೆ, ಬರೋದು ಭಾಳ ಹಿಂದಿಂದ ಭಾಳ ಹಿಂದೆ ಹೋಗಿ
ಈ ಮೂಲವಾದಂತಹ ಪ್ರಕೃತಿಯ ಕಾರ್ಯ ಯಾವುದು? ಪ್ರಕೃತಿಯ ಕಾರ್ಯ ಡೈರೆಕ್ಟ್ ಕಾರ್ಯ ಯಾವುದು? ಜಗತ್ತಾಗಿ ವಿಚಾರ. ಪ್ರಕೃತಿಯಿಂದ ಇಮಿಡಿಯೇಟ್ ಹುಟ್ಟೋದು ಯಾವುದು? ಅದು ಶಾಸ್ತ್ರೀಯವಾಗಿ ಗುಣಗಳು ಭಜನಾಂಸಾರದ ಸಂಸ್ಕಾರ ಇದ್ದಾಗ ಪ್ರಕೃತಿಯಿಂದ ಅಹಂಕಾರ ತತ್ವಗಳು, ಅಹಂಕಾರ ಇದು ತತ್ವಗಳು. ಮಹತ್ತತ್ವ ಅಹಂಕಾರ. ಅವ್ಯಕ್ತ ತತ್ವದಿಂದ ಅವ್ಯಕ್ತ ತತ್ವ ಪ್ರಕೃತಿ. ಪ್ರಕೃತಿಯಿಂದ ಹುಟ್ಟಿದ್ದು ಯಾವ್ದು ಇಮಿಡಿಯೇಟು? ಮಹತ್ತತ್ವ. ಅದು ಕಾರ್ಯ, ಪ್ರಕೃತಿಯ ಕಾರ್ಯ ಯಾವುದು? ಮಹತ್ತತ್ವ. ಆ ಮಹತ್ತತ್ವದಿಂದ ಅಹಂಕಾರ. ಅಹಂಕಾರ ತತ್ವ. ಅಹಂಕಾರ ಮತ್ತು ಮೂರು ಭಾಗ: ವೈಕಾರಿಕ, ತೇಜಸ. ವೈಕಾರಿಕದಿಂದ ಮನಸ್ಸು, ತೇಜಸ್ಸಿಂದ ಪಂಚ ಜ್ಞಾನೇಂದ್ರಿಯಗಳು, ತಾಮಸಾಂಕದಿಂದ ಪಂಚಭೂತ. ಅಂತೂ ಪ್ರಕೃತಿ ತತ್ವದಿಂದ ಮೊಟ್ಟ ಮೊದಲು ಹುಟ್ಟುವುದು ಯಾವುದು? ಮಹತ್ತತ್ವ. ಅದು ಕಾರ್ಯ. ಕಾರ್ಯಾಣ ಕಾರಣ. ಆ ಮಹತ್ತತ್ವ ಕಾರ್ಯ ಅಂತಾದ್ರೆ ಇಲ್ಲ. ಆ ಮಹತ್ತತ್ವ ಎಂಬ ಕಾರ್ಯಕ್ಕೆ ಮುಖ್ಯ ಕಾರಣ ಯಾರು? ಪರಮಾತ್ಮನೇ, ಪ್ರಕೃತಿ. ಆ ಪ್ರಕೃತಿ ಶಬ್ದ ಪರಮಾತ್ಮ. ಪ್ರಕೃಷ್ಟಾಕೃತಿ ಅಂದ್ರೆ ಪ್ರಕೃತಿಯಾದ ಮುಖ್ಯ ಕಾರಣ ಪರಮಾತ್ಮ. ಪದಂ ಸ್ವರೂಪಂ ಅಂದ್ರೆ ಯೋಗಾನ ಪರಮಾಂ ಸಿದ್ಧಿಂ ಪರಮಂತೆ ಪದಂ ವಿದುಹು. ನೀನು ಪದ ನಿನ್ನ ಸ್ವರೂಪ. ಒಂದು ಅರ್ಥ ಏನಾಯ್ತು ಅಂತ ಕೇಳಿದ್ರೆ, ಕಾರ್ಯಾನ ಕಾರಣಂ ಪೂರ್ವಂ. ಪೂರ್ವಂ ಕಾರಣ. ಜಗತ್ತಿನೊಳಗ ಎಲ್ಲ ಕಾರ್ಯಗಳಿಗೆ ಪೂರ್ವ ಮುಖ್ಯ ಕಾರಣ ಯಾರು? ಪರಮಾತ್ಮನೇ. ಮಹತ್ತತ್ವಕ್ಕೆ ಮುಖ್ಯ ಕಾರಣ ಪ್ರಕೃತಿ ಅಂತ ಹೇಳ. ಆ ಪರಿಶುದ್ಧ ವಾಚ್ಯನು ಪರಮಾತ್ಮನೇ. ವಚಸ ವಾಚ್ಯ ಉತ್ತಮ ಏನ್ರಿ? ವಚಸ ಎಲ್ಲ ಶಬ್ದಗಳಿಗೆ ಉತ್ತಮಂ ವಾಚ್ಯಂ. ಪರಮ ಮುಖ್ಯ ವೃತ್ತಿಯಿಂದ ವಾಚ್ಯನಾದವನು ಯಾರು? ಪರಮಾತ್ಮ. ಯೋಗಾನ ಪರಮಾಂ ಸಿದ್ಧಿ. ಶಬ್ದಾರ್ಥಗಳ ಸಂಬಂಧಕ್ಕೆ ಯೋಗ ಅಂತ. ಆ ಯೋಗ ಎಲ್ಲದ? ಶಬ್ದಗಳ ಮುಖ್ಯ ಯೋಗ ಎಲ್ಲದ? ಅರ್ಥದ ಕಡೆಗೆ. ಹೌದು. ಇನ್ನು ಶಿಕ್ಷಕರು ಅಂತಿದ್ವಿ. ಶಿಕ್ಷಕ ಎಂಬ ಶಬ್ದ ಶಿಕ್ಷಣ ವೃತ್ತಿಯನ್ನು ಯಾವ ಮಾಡ್ತಾರೆ ಅಲ್ಲಿ ಹೋಗ್ತಾರೆ ಅಲ್ವಾ? ಆಗ ಶಿಕ್ಷಕರು ನಿಮಗಷ್ಟೇ ಅವ್ರು ಏನಾಗಿದ್ದಾಗ ಅಲ್ಲಿ ಇಲ್ಲ ಯೋಗ ಸಂಬಂಧ ಇಲ್ಲ. ಹಾಗಾದ್ರೆ ನಿಜವಾದ ಶಿಕ್ಷಕ ಯಾರು ಪ್ರಶ್ನೆ ಮಾಡ? ಪರಮಾತ್ಮ. ಯೋಗಾನ ಪರಮಾಂ ಸಿದ್ಧಿ. ಪರಮಾದಂಥ ಮುಖ್ಯ ಸಿದ್ಧಿ ಉಳ್ಳವನು, ಮುಖ್ಯವಾದ ಅರ್ಥವುಳ್ಳವನು. ಯಾವುದೇ ಶಬ್ದಕ್ಕೆ ಸಂಬಂಧ ಪಡೆಯಲಿಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧಿ ಅದಲ್ಲ, ವಸ್ತುಗಳ ಸಿದ್ಧಿ. ಭಗವಂತ ಅದಕ್ಕೆ ಸಕಲ ಯೋಗಗಳಿಗೆ ಮುಖ್ಯ ವೃತ್ತಿಯಿಂದ ಪರಮಾತ್ಮ, ಸಕಲ ರೂಢ ಶಬ್ದಗಳಿಗೆ ಮುಖ್ಯ ವೃತ್ತಿ ಪರಮಾತ್ಮ, ಸಕಲ ಕಾರ್ಯಗಳಿಗೆ ಮುಖ್ಯ ಕಾರಣ ಪರಮಾತ್ಮ. ಹಿಂಗೆ ಇದು ಪರಮಾತ್ಮ ಸ್ವರೂಪ ಅಂತ ಹೇಳ. ಇನ್ನೊಂದು ಏನಾಯ್ತು? ಒಟ್ಟಾರೆ ಅರ್ಥದ್ವಯ ಅಭಿಪ್ರೇತ್ಯ ಅಂತ ಎರಡು ಶಬ್ದಗಳಿಗೆ ಎರಡು ಅರ್ಥ: ಪರಮ ಮುಖ್ಯ ವೃತ್ತಿ ಮತ್ತು ಮುಖ್ಯ ವೃತ್ತಿ. ಆ ಮುಖ್ಯ ವೃತ್ತಿಯೊಳಗೆ ಮತ್ತು ಭಾಗ ಮಾಡಿ ಏನೋ ಮುಖ್ಯ ವೃತ್ತಿ ಕೂಡ ಗೌಣಿ ವೃತ್ತಿ, ರಕ್ಷಣಾ ವೃತ್ತಿ ಅಂತ ಮಾಡಿ ಮೇಲಾಗಿ ಅಂಡರ್ಲೈನ್ದೊಳಗೆ ಏನು ಹೇಳಬೇಕು? ಪರಮ ಮುಖ್ಯ ವೃತ್ತಿಯಿಂದ ಪರಮ ಜ್ಯೋತಿ ಎಂಬ ಶಬ್ದ ಪರಮ ಮುಖ್ಯ ವೃತ್ತಿ ಪರಮಾತ್ಮ. ಎರಡನೇದ್ದು ಪ್ರಕಾಶವುಳ್ಳದ್ದು ಅಗ್ನಿ ಎಂಬ ಶಬ್ದ ಪರಮ ಮುಖ್ಯ ವೃತ್ತಿ ಯಾರಿಗೆ? ಪರಮಾತ್ಮ. ಇನ್ನು ಅಲ್ಲೇ ರೂಢ ಮತ್ತು ಯೋಗ ಅಂತ ಹೇಳೋದು. ರೂಢ ಅಗ್ನಿ ಎಂಬ ಶಬ್ದ ಅಂದ್ಕೊಂಡು ನಮಗೆ ನಿಮಗೆ ಎಲ್ಲ ರೂಢ ಹೋಗೋದು ಯಾವುದು? ಸ್ವಲ್ಪ ಪಾಠಕ್ಕೆ ಬರೋರಿಗೆ ಅದ್ರೊಳಗೆ ಅಗ್ನಿ ಎಂಬ ದೇವತೆ. ಆಟಕ್ಕೆ ಬಂದು ಚಲೋ ತಿಳ್ಕೊಂಡವ್ರೆ ಅಗ್ನಿ ಅಂದ್ರೆ ಪರಮಾತ್ಮ. ಹಿಂಗೆ ಸಾಮಾನ್ಯವಾಗಿ ನೋಡ್ತಾರೆ ಅಗ್ನಿ ಅಂದ್ರೆ. ಹಾಗಾದ್ರೆ ಪರಮ ಮುಖ್ಯ ವೃತ್ತಿಯಿಂದ ಯಾರಾದರೂ ಪರಮಾತ್ಮ. ಮುಖ್ಯ ವೃತ್ತಿಯಿಂದ ಈ ಅಗ್ನಿ ವಸ್ತು ದೇವತೆ, ಅಗ್ನಿ ದೇವತಾ ಮುಖ್ಯ ವೃತ್ತಿ. ಲಾಕ್ಷಣಿಕ ವೃತ್ತಿ ಏನು ಗೊತ್ತಂದ್ರೆ ಮತ್ ನೋಡಿ ಬೆಂಕಿ ಮತ್ ನೋಡಿ ಬೆಂಕಿ ಮಾತಾಡೋದು ಬೆಂಕಿ ಮತ್ ನೋಡಿ ಹೇಳೋದು ರಕ್ಷಣಾ ಮುಖ್ಯ ವೃತ್ತಿ. ಹಂಗೆ ಆದರೆ ಇವೆಲ್ಲ ಸ್ವಲ್ಪ ಸಂಕ್ಷಿಪ್ತ ಹೇಳ್ಕೊಂಡು ಮುಖ್ಯವಾಗಿ ಮೇನ್ ಲೆವೆಲ್ ಒಳಗೆ ಪರಮ ಮುಖ್ಯ ಅಗ್ನಿ ಅಂದರೆ ಪರಮುಖ್ಯ ವೃತ್ತಿ ಆದರೂ ಪರಮಾತ್ಮ. ಮುಖ್ಯ ವೃತ್ತಿ ಅಂದರೆ ಈ ಅಗ್ನಿ ದೇವತೆಗಳು. ವರುಣ ಎಂಬ ಶಬ್ದ ಮುಖ್ಯ ವೃತ್ತಿ ಪರಮುಖ್ಯ ಪರಮಾತ್ಮ.
ಅವನಿಂದ ವರ್ಣ ಎಂಬ ದೇವ. ಮಳೆ ಜಲ ಜಲ ಎಂಬ ಶಬ್ದ ಪರಮುಖ್ಯ ವೃತ್ತಿಯಿಂದ ಪರಮಾತ್ಮ, ವೃತ್ತಿ ಮುಖ್ಯ ವೃತ್ತಿ. ಹೀಗೆ ಏನು ಇದು ಆಗಬೇಕಾದ್ರೆ ಶಬ್ದ ರೂಢ ಮತ್ತು ಯೋಗ. ಈಗ ರೂಢಿ ಎಲ್ಲದಪ್ಪ ಅಂತಂದ್ರೆ ಸಾಮಾನ್ಯ ರೂಢಿ ಮಂದಿ ಜನ ಇಲ್ಲೇ ಇರುತ್ತೆ. ಅಗ್ನಿ ಅಂದರೆ ರೂಢಿ. ಆದರೆ ರೂಢಿ ಒಳಗೂ ಯಾರು ವಿದ್ವಾಂತ ರೂಢಿ, ಅಜ್ಞರ ರೂಢಿ ಒಳಗೆ ಅಗ್ನಿ ಅಂದರೆ ಇವರೇ ದೇವತೆಗಳು ಅಥವಾ ಈ ಭೂತಾಗಿ. ಅದು ವಿದ್ವತ್ ರೂಢಿ ಒಳಗೆ ಏನದ ವಿದ್ವತ್ ರೂಢಿಯಿಂದ 4 ಮಂದಿ ವಿದ್ವಾಂಸ ಮೀಟಿಂಗ್ ಮಾಡ್ಕೊಂಡು ಇಟ್ಟಿದ್ದಾರೆ. ಮತ್ತೆ ವಿದ್ವತ್ ರೂಢಿ ವೈದಿಕಾಶ ವೇದಗಳಲ್ಲಿ ಅಗ್ನಿ ತ್ಯಾಗಗಳಾರ ಪರಮಾತ್ಮಗೆ ಮೊನ್ನೆ ಪ್ರಮಾಣ ಕೊಟ್ಟು ಅಗ್ನಿಸ್ತಂಭ ಸಮಗ್ನಿಸ್ತಂ ವಿಷ್ಣುಸ್ತಂ ಬ್ರಹ್ಮಸ್ತಂ ಬ್ರಹ್ಮಸ್ತಂ ಪ್ರಜಾಪತಿ ತದಾ ಪಾಪೋ ಜ್ಯೋತಿ ಸೋಮ ಬ್ರಹ್ಮಭೂತ. ನೀರು ಆಪಹ ನೀರು. ಆಪ ಶಬ್ದಕ್ಕೆ ಮುಖ್ಯ ವೃತ್ತಿಯಿಂದ ಪರಮಾತ್ಮಗೆ ಚೆನ್ನಾಗಿ ಪಾಲನ ಮಾಡುವ ಪರಮಾತ್ಮ. ಈ ನೀರಿನ ಆಪಹ ಅಂತಾರೆ, ಯಾಕಂದ್ರೆ ಪಾಲನ ಮಾಡುವ ನೀರು. ಆಪೋಹಿಷ್ಠ ಮಯೋಭವ ಸಂಜನಾಗಂತೀನಿಲ್ಲ. ಆಪೋಹಿಷ್ಠ ನೀರು ನೀರಿನೊಳಗೆ ಅಷ್ಟಾದಸ್ಥ ಇರುವ ದೇವತೆಗಳಿರ. ಆಪೋಹಿಷ್ಠ ಮಯೋಭವ. ಮಯೋಭವ ಅಂದ್ರೆ ಒಳ್ಳೆ ಅತ್ಯಂತ ಸಂತೋಷವನ್ನು ಉಂಟು ಮಾಡೋದು. ನಾನು ಉಜ್ಜೆ ದಧಾತನ ಅಂತ ನೀವು ನನ್ನ ಉಜ್ಜೆ, ನನ್ನ ಉನ್ನತಿಗಾಗಿ ನೀವೆಲ್ಲರೂ ನನಗೆ ಅನುಗ್ರಹ ಮಾಡಿ. ತಾನು ಉಜ್ಜೆದಾಸ ಮಹೇರಣಾಯ ಚಕ್ಷಸೆ ಯೋಗ ಶಿವತಮ ಯಹಾವಹ ಶಿವತಮಃ ರಸಃ. ನೀವು ಒಳಗೆ ಪರಮ ಮಂಗಳಕರವಾದ ನೀರಿನ ರಸ ಅದಲ್ಲ ಅದು. ಅದೇ ಎಲ್ಲರಿಗೂ ಜೀವನ ಆಧಾರ. ನೀರಿನಾಗಿದ್ದ ರಸ ಯಾಕೆ ಉಷತೀರಿವ ಮಾತರ ಕೂಸುಗಳಿಗೆ ತಾಯಿ ಎದೆ ಹಾಲು ಹಂಗೆ ಅತ್ಯಂತ ಪೌಷ್ಟಿಕವೋ ಹಾಗೆ ನೀರಿನೊಳಗಿದ್ದಂತಹ ಆ ರಸ ಅಲ್ಲ ನಮ್ಮೆಲ್ಲರಿಗೆ ತಾಯಿಯಂತೆ ನಮ್ಮನ್ನೇನು ಮಾಡಲಿಕ್ಕದ ರಕ್ಷಣೆ ಮಾಡಿ. ಅಂಥ ನೀರಿನೊಳಗಿದ್ದಂತಹ ದೇವತೆಗಳಿಗ ನಮ್ಮನ್ನು ಪವಿತ್ರ ಮಾಡಲಿ, ಪೋಷಣೆ ಮಾಡಲಿ ಅಂತ ಮಂತ್ರ. ಹಾಗಾಗಿ ಇದು ಆಪಹ ಅಂತ ಸಂಬೋಧನೆ ಮಾಡಿ. ಆಪ ಅಂದರೆ ಈ ನೀರ, ಇದು ಕರೆ. ಆಪ ನೀರಿನೊಳಗಿದ ವರ್ಣ ದೇವತಾ, ಆಪಹ ಅಂತಂದರೆ ಉತ್ತಮವಾದಂತಹ ಪರಮಾತ್ಮ. ಇದನ್ನ ಮೂರು ಇದು ಮಾಡಿದೆವು. ಜಡ ಒಳಗೆ ಚೇತನ ದೇವತಾ ಮತ್ತು ಪರಮಾತ್ಮ. ಪರಮ ಮುಖ್ಯ ವೃತ್ತಿಯಿಂದ ಯಾರು? ಪರಮಾತ್ಮ. ಯಾರು ಯೋಗದಿಂದ ನೋಡಿದರು ಪರಮಾತ್ಮ. ಅರ್ಥ ಚೆನ್ನಾಗಿ ಪಾಲನ ಮಾಡುವಿಕೆ ಎಂಬ ಅರ್ಥ ಏನದೋ ಪರಮಾತ್ಮನಲ್ಲೇ ಯಾರಿಗೆ ಅದದು? ಪರಮಾತ್ಮನಲ್ಲೇ ಯೋಗಾನ ಪರಮಾಂಸಿದ್ಧಿ. ಆ ಯೋಗ ಶಬ್ದಾರ್ಥಗಳ ಸಂಬಂಧ ಪರಮಸಿದ್ಧಿ, ಪರಮ ಮೋಕ್ಷಲ್ಲದಲ್ಲೇ ಪರಮ. ಅದಕ್ಕೆ ಯೌಗಿಕವಾಗಿಯೂ ಪರಮಾತ್ಮವೇ ಮುಖ್ಯ. ರೂಢ ಅದು ಬೀಳ್ತದೆ. ರೂಢ ಹೆಚ್ಚಾಗಿ ಈ ನೀರಿಗೆ ಸ್ವಲ್ಪ ವರ್ಣ ದೇವರಂತ ಯಾರು ಬೇಡ. ಯಾ ಅಜ್ಞರೂಢಿ ರಾಜ್ಯರು ಅಂದರೆ ವಿದ್ವತ್ ರೂಢಿ. ವೇದ ಕೂತ್ಕೊಂಡ್ರೆ ಗೊತ್ತಾಗ್ತದೆ. ಇದು ರೂಢ ಅಂದ್ರೆ ಬರೀ ಅಜ್ಞಾನಿಗಳ ರೂಢ ಹೋಗ್ಬೇಡ. ರೂಢ ಅಂದ್ರೆ ಮಹಾರೂಢ ವೇದ ಆಗಿದೆ. ಆ ವೇದರೊಳಗೆ ಇದ್ದದ್ದು ರೂಢಿ ನೋಡಿದ್ರೆ ಪರಮಾತ್ಮ. ಹೀಗೆ ಇವೆಲ್ಲ ಯಾಕೆ? ಕಾರ್ಯಾಣ ಪೂರ್ವಂ ಖ್ಯಾತಂ ಜಸಾಂ ಉತ್ತಮಂ ವಾಕ್ಯಂ ಯೋಗಾನಾಂ ಪರಮಾಂ ಸಿದ್ಧಿಂ. ಪರಮಾತ್ಮ ಇದು ನೀನು ಪರಮಾತ್ಮ ಸ್ವರೂಪ. ಎಲ್ಲ ಮಹತ್ತತ್ವ ಮೊದಲಾದ ಎಲ್ಲ ಕಾರ್ಯಗಳು, ಪ್ರಕೃತಿ ಕಾರ್ಯ ಮಹತ್ತತ್ವ, ಮಹತ್ತತ್ವದ ಕಾರ್ಯ ಅಹಂಕಾರ ತತ್ವ, ಅಹಂಕಾರ ತತ್ವದ ಕಾರ್ಯ ಪಂಚಭೂತಗಳು, ಪಂಚಭೂತಗಳ ಕಾರ್ಯ ಈ ಎಲ್ಲ ಮಳೆ ಬೆಳೆ ಇತ್ಯಾದಿಗಳು, ಶರೀರ ಇತ್ಯಾದಿ ಇವೆಲ್ಲ ಕಾರ್ಯಗಳು. ಈ ಕಾರ್ಯಕ್ಕೆ ಏನು ಪೂರ್ವಂ ಕಾರಣ, ಮುಖ್ಯ ಕಾರಣ ಪರಮಾತ್ಮ. ಈಗ ನೀವು ನಮ್ಮ ದೇಹ ಎಲ್ಲ ಒಂದು ಕಾರ್ಯ, ಇದ್ರದ್ದು ಅನ್ನ ನೀರಿನ ಕಾರ್ಯ. ಅನ್ನ ನೀರು ಎದರದ ಅನ್ನ ನೀರಕ್ಕೆ ಕಾರಣ ಯಾವುದು? ತಮೋಗುಣ. ಆ ತಮೋಗುಣಕ್ಕೆ ಕಾರಣ ಯಾವುದು? ಮಹತ್ತತ್ವ. ಇದು ಅದೇ ಅಹಂಕಾರ ತತ್ವ. ಮಹತ್ತತ್ವ ಎಂಬ ಕಾರ್ಯಕ್ಕೆ ಮುಖ್ಯ ಕಾರಣ ಯಾರು? ಪ್ರಕೃತಿ. ಪ್ರಕೃತಿ ನಾಮಕ ಪರಮಾತ್ಮ ಅಂತ ಅರ್ಥ. ಅದಕ್ಕೆ ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟ ಅಂತ ಮಂತ್ರ ಮಾತ್ರ. ಪ್ರಕೃತಿಶ್ಚ ಅಂತ ಪ್ರಕೃತಿ ಎಂಬ ಶಬ್ದ ಭಗವಂತಗೇ ಮುಖ್ಯ. ಯಾಕೆ?
ಪ್ರಕೃಷ್ಟ ಕೃತಿ ಯಸ್ಯ ಸಹ ಯಾವನ ಕೃತಿ ಅದಲ್ಲ ಪ್ರಕೃಷ್ಟ ಮುಖ್ಯ ಈ ಶರೀರ ನಿರ್ಮಾಣಕ್ಕೆ ಪಂಚಭೂತಗಳು ಬೇಕು. ಪಂಚಭೂತಗಳಿಗೆ ಅಹಂಕಾರ ತತ್ವವೂ ಬೇಕು. ಅಹಂಕಾರ ತತ್ವಕ್ಕೆ ಮಹತ್ತತ್ವ ಬೇಕು. ಮಹತ್ತತ್ವಕ್ಕೆ ಮೂಲ ಪ್ರಕೃತಿ ಬೇಕು. ಆ ಮೂಲ ಪ್ರಕೃತಿ ಒಳಗೆ ಇದ್ದುಕೊಂಡು ಲಕ್ಷ್ಮೀದೇವಿಯ ದ್ವಾರ ನಿಮ್ಮ ಪ್ರಕೃತಿಯನ್ನು ಸಂಚಲನ ಮಾಡೋನು ಯಾರು? ಅವನೇ ಮುಖ್ಯ ಪ್ರಕೃತಿ. ಆಗ ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟ. ಆ ಪ್ರಕೃತಿ ಎಂಬುವಂಥ ಶಬ್ದ ಮುಖ್ಯ ವೃತ್ತಿಯಿಂದ ಪರಮಾತ್ಮಗೆ ಬರುತ್ತದೆ. ಮೂರು ಕಾರಣ ಕೊಟ್ಟರು. ಮೂರು ಕಾರಣ ಏನು? ಕಾರಣಂ ಕಾರ್ಯಾಣ ಪೂರ್ವಂ ಕಾರಣಂ ವಚಸಾಂ ಉತ್ತಮಂ ವಾಚ್ಯಂ ಯೋಗಾನಾಂ ಪರಮಾಂ ಸಿದ್ಧಿಂ ತೇ ಪದಂ ವಿದುಹು. ಈ ಮೂರು ಕಾರಣಗಳಿಂದ ಎಲ್ಲ ಶಬ್ದಗಳು ಪರಮಾತ್ಮನನ್ನೇ ಹೇಳುತ್ತದೆ ಎಂಬುವಂಥ ವಿಚಾರವನ್ನು ಕೇಳಿಕೊಂಡು ನಾಳೆ ಪಾಲನೆ ಮಾಡಿಕೊಂಡು ನಾಳೆ ಪಾಠಕ್ಕೆ ಬರ್ತಕ್ಕಂಥವ್ರು ನಾಳೆ ಪಾಠ ನಾಳೆ ಪಾಠ.